ಶರಣು ಹೇಳ್ತೀವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಾಲ ಹೊಯ್, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ. ಏನು ಮೂರ್ಖರೇ, ನಿಲ್ಲಿಸಿ ನಿಲ್ಲಿಸಿ ನಿಮ್ಮನ್ನ ಅಟ್ಟಹಾಸದ ನಗುವನ್ನ. ನನಗಿರುವ ಒಬ್ಬಳೇ ರಾಜ ಮಾತೆ, ನನಗಿರುವ ಒಬ್ಬಳೇ ರಾಜ ಮಾತೆ ನನ್ನಿಂದ ದೂರವಾದಳೆ. ಹೇ ಮೂರ್ಖ, ಹೇ ಮೂರ್ಖರೇ. ಆಯ್ತು, ನನ್ನ ನಿರ್ಧಾರವೇ ಬಹಳ ಬಹಳ ಸುಂದರವಾಗಿ ಬಾಳುವಂತ ಪ್ರಜೆಗಳ ಬದುಕಿನಲ್ಲಿ ನಾನಿವತ್ತು ಬಂಗಾರವಾಯಿತು. ನನ್ನ ಜೀವನ ಪಾವನವಾಯಿತು. ಆಗಲಿ, ನಾನು ನನ್ನ ಅರಮನೆಗೆ ತೆರಳಿ ವಿಶ್ರಾಂತಿಯನ್ನು ಪಡೆದುಕೊಂಡು ಮುಂದಿನ ಯೋಜನೆಯನ್ನ ನಾನು ಆರಂಭಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಅಮ್ಮ ಅಮ್ಮ, ನೀನು ಕೊಟ್ಟ ವಚನವನ್ನ ನಾನು ಈಡೇರಿಸುತ್ತೇನಮ್ಮ, ಈಡೇರಿಸುತ್ತೇನೆ. ಏನು? ನಿನಗೆ ನಾನು ಆತ್ಮಲಿಂಗವನ್ನು ತರುವುದಾಗಿ ವಚನ ನೀಡುತ್ತೇನಮ್ಮ, ವಚನ ನೀಡುತ್ತೇನೆ. ಅಮ್ಮ, ಇಡೀ ಲೋಕವೇ ಅಲ್ಲೋಲ ಕಲ್ಲೋಲವಾಗಲಿ, ಈ ಭೂಮಿಗೆ ಬಾಯ್ ಬಿಡಲಿ, ಎಂತ ಆಪತ್ತೆ ಬಂದರೂ ಅದನ್ನು ಮೆಟ್ಟಿ ನಿಂತು ನಿನಗೆ ಆತ್ಮಲಿಂಗವನ್ನು ತಂದು ಕೊಡುವುದಾಗಿ ವಚನ ನೀಡುತ್ತೇನಮ್ಮ, ವಚನ ನೀಡುತ್ತೇನೆ. ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಏನಿದು ಹಾಸ್ಯಭರಿತವಾದಂತ ಆವೇಶಭರಿತವಾದಂತ ಪರ್ಫಾರ್ಮೆನ್ಸ್ ಒಂದನ್ನ ತೋರಿಸಿದ್ವಿ ಅಂತ ಅನ್ಕೊಂಡ್ರ? ಈ ಪ್ರತಿ ಸತಿ ಸಿನಿಮಾ ಬಗ್ಗೆ ಮಾತಾಡೋರು ಇವತ್ತೇನು ಒಬ್ಬ ರಂಗಕರ್ಮಿಯನ್ನು ಕೂರಿಸ್ಕೊಂಡು ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಕೊಂಡಿದೀರಾ? ಸೊ ಇವರು, ನಾನೀಗ ಮಾತಾಡ್ತಾ ಇರೋರು ಲೆಟ್ಸ್ ಟಾಕ್ ನ ನನ್ನ ಗೆಸ್ಟ್ ಆಗಿ ಬಂದಿರುವಂತ ಶ್ರೀ ತಿಲಕ್ ರಾಜ್ ಅವರು. ರಂಗಭೂಮಿಯನ್ನ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಜೀವನವಾಗಿ ಅಪ್ಪಿಕೊಂಡು ಶಿಸ್ತುಬದ್ಧವಾಗಿ ಜೀವನ ನಡೆಸ್ತಾ ಇರೋರು. ಸೊ ಇವ್ರ ಜೊತೆ ಮಾತಾಡ್ತಾ ಹೋಗೋಣ. ರಂಗಭೂಮಿ ಅಂದ್ರೆ ಏನು, ಇಲ್ಲಿ ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ, ಇವ್ರು ಹೇಗೆ ಜೀವನ ಕಟ್ಕೊಂಡಿದ್ದಾರೆ, ಮತ್ತು ಈಗಿನ ಪೀಳಿಗೆಗೆ ರಂಗಭೂಮಿಯನ್ನು ಆಯ್ಕೆ ಮಾಡ್ಕೊಂಡು ಬರ್ಬೇಕು ಅಂತ ಇರೋರಿಗೆ ಇವರ ಸಂದೇಶ ಏನು ಅಂತ ತಿಳಿಸುವಂತ ಒಂದು ಎಪಿಸೋಡ್. ಸೊ ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಅವರ್ ಶೋ ಲೆಟ್ಸ್ ಟಾಕ್. ಸೊ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಖುಷಿ ಆಗ್ತಿದೆ. ರಂಗಭೂಮಿ ಕಲಾವಿದರೊಬ್ಬರನ್ನ ಕೂರಿಸ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನನಗೆ ಇವ್ರ ಬಗ್ಗೆ ಚೆನ್ನಾಗಿ ಪರಿಚಯ ಇದೆ, ಇವ್ರು ಮಾಡೋ ಶೋಗಳ ಬಗ್ಗೆನೂ ನಾಲೆಡ್ಜ್ ಇದೆ. ಬಟ್ ಇವ್ರು ಯಾರು, ಯಾವ ರೀತಿ, ಎಲ್ಲೆಲ್ಲಿ ಇವರುಗಳು ನಾಟಕಗಳನ್ನ ಮಾಡ್ತಾರೆ, ಇವ್ರ ತಂಡ ಎಂಥದ್ದು, ಇದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಸರ್, ತಾವು ತಮ್ಮ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ತಾವು ಎಲ್ಲಿಯವರು, ಯಾವ ಊರಿಂದ ಬಂದಿದ್ದೀರಾ, ತಮ್ಮ ತಂಡದ ಬಗ್ಗೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಎಲ್ಲ ನನ್ನ ಪ್ರೀತಿಯ ಕಲಾ ಬಂಧುಗಳಿಗೆ, ಕಲಾ ಪೋಷಕರಿಗೆ, ಹಾಗೂ ನನ್ನ ಎಲ್ಲ ಕಲಾಭಿಮಾನಿಗಳಿಗೆ, ಹಾಗೂ ಫಿಲಮ್ ಮೇಕರ್ ಕೌನ್ಸಿಲ್ನ ಎಲ್ಲ ನನ್ನ ಆತ್ಮೀಯ ಒಡನಾಡಿಗಳಿಗೆ ಆತ್ಮೀಯ ಶರಣಾರ್ಥಿ. ಮೇಡಮ್, ನಾನು ಮೂಲತಃ ರಂಗಭೂಮಿ ಕಲಾವಿದ. ಸೊ ನಾನು ಒಬ್ಬ ಕುಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ಕಲಾವಿದ. ನಾನು ಹರಪನಹಳ್ಳಿ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಸಾಸ್ವಳ್ಳಿ ಗ್ರಾಮ. ಸೊ ಈ ಗ್ರಾಮದಲ್ಲಿ ನಾನು ಹುಟ್ಟಿದಂಥವನು 1979 ಸೊ ಒಂದಾನೊಂದು ಕಾಲಕ್ಕೆ ನಮ್ಮ ತಂದೆಯವರು ದೊಡ್ಡ ಶ್ರೀಮಂತರು ಆಗಿದ್ರು. ಅಂದ್ರೆ ಅಲ್ಲಿ ಹಳ್ಳಿನಲ್ಲಿ ಗೌಡ್ರು, ಶಾನ್ಭೋಗ್ರು, ಪಟೇಲ್ರು ಅಂತ ಇರ್ತಾರೆ. ಸೊ ಆ ಒಂದು ಕೆಟಗರಿಯಲ್ಲಿ ಬರ್ತಕ್ಕಂಥ ನಮ್ದು ಒಂದು ಗೌಡ್ರು ವಂಶ ಅಂತೇಳಿ. ನಮ್ಮ ತಂದೆ ಆ ಊರಿಗೆ ದೊಡ್ಡ ಜಮೀನ್ದಾರ್. ನಮ್ಗೆ ಆಗಿನ ಕಾಲಕ್ಕೆ ಒಂದೊಂದು 100 ಎಕರೆಸ್ ಇತ್ತು. ದೊಡ್ಡ ಜಂತಿ ಮನೆ ಅಂತ ಹೇಳ್ತೀವಿ, ಕಂಬದ ಮನೆಗಳು, ಆ ತರ ಇತ್ತು. ಸೊ ನಾವು 5 ಜನ ನಮ್ಮ ತಂದೆಗೆ ಮಕ್ಕಳು. ಸೊ ನಮ್ಮನ್ನ ಅಲ್ದಲೆ ಆ ಜಮೀನ್ ನೋಡ್ಕೊಳಕ್ಕೆ ನಮ್ಮ ದತ್ತು ಅಂತ ತೆಗೆದುಕೊಳ್ತಾರೆ ಊರ್ ಕಡೆ. ಸೊ ಅವಾಗ ಆ ಜಮೀನೆಲ್ಲ ನೋಡ್ಕೊಳಕ್ಕೆ ದತ್ತು ತಗೊಂಡಿದ್ರು. ಅವರೆಲ್ಲ ಅವಾಗ ನೋಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ತಂದೆಯವರು ವ್ಯವಹಾರ ಮಾಡ್ಕೊಳ್ಳೋವಂಥದ್ದು, ಉಸ್ತುವಾರಿ ನೋಡ್ಕೊಳ್ಳೋವಂಥದ್ದು, ಆ ಒಂದು ಕೆಲಸಗಳನ್ನ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ನಮ್ಮ ಹಳ್ಳಿ ಕಡೆ ಏನಾಗ್ತಿದೆ ಅಂದ್ರೆ, ಆ ಒಂದು ನಮ್ಮಲ್ಲಿ ಬಂಗಾರ ಒಡವೆಗಳೆಲ್ಲ ಜಾಸ್ತಿ ಇತ್ತು. ಅವಾಗ ಗೊತ್ತಾಗತ್ತಲ್ಲ ನಿಮಗೆ, ಒಂದು ಮನಸ್ಸುಗಳು ಹುಟ್ಟಾಗತ್ತೆ. ಒಂದು ದೊಡ್ಡ ಫ್ಯಾಮಿಲಿ ಕುಟುಂಬ ಅಂದಾಗ ಅವಾಗ ಕೂಡು ಕುಟುಂಬ. ಅವಾಗ ಕೂಡು ಕುಟುಂಬದಲ್ಲಿ ಇದ್ದಂಥವ್ರು ಏನ್ ಮಾಡಿದ್ರು, ಹಳ್ಳಿ ಕಡೆ ತುಂಬಾ ಒಂದಿಷ್ಟು ಏನ್ ಹೇಳ್ತಾರೆ, ಹೇಳ್ಕೊಡೋ ಆ ತರದ್ದೆಲ್ಲ ಒಂದಿಷ್ಟು ಇರುತ್ತೆ.
ಅವಾಗ ಏನಾಯ್ತು, ನಮ್ಮ ತಂದೆಯವರು ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು, ಇದು ಮಾಡ್ತಾ ಇದ್ರು. ಹೇಗಾದ್ರೂ ಮಾಡಿ ಇದನ್ನ ಆಸ್ತಿನ ಹೊಡಿಬೇಕು, ಲಪಟಾಯಿಸ್ಬೇಕು ಅನ್ನೋದೇಳಿ ಅವಾಗ ನಮ್ಮಲ್ಲಿ ಇರ್ತಕ್ಕಂಥ ಕುಟುಂಬದವರಲ್ಲಿ ಒಂದಿಷ್ಟು ಭಿನ್ನ ಅಭಿಪ್ರಾಯಗಳು ಶುರು ಆಗಿ, ಆಮೇಲೆ ಅಲ್ಲೆಲ್ಲೆಲ್ಲೆಲ್ಲೆ ಒಂದಿಷ್ಟು ಮಾಡ್ತಾ 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 ಏನ್ ಮಾಡಿದ್ರು, ನಮ್ಮ ತಂದೆಯವರು ಊರೂರು ಹೋಗ್ತಾ ಇದ್ರು, ಬಂಗಾರಗಳು ಒಂದಿಷ್ಟೆಲ್ಲ ಹಂಗೆ ಏನ್ ಹೇಳ್ತಾರೆ ಅದನ್ನ ತಗೊಂಡು ಅವ್ರವ್ರೇ ಹಂಗೆ ಅದನ್ನ ಪೈಸಲ್ ಮಾಡ್ಕೊಳ್ಳೋಂಥದ್ದು. ಈಗ ನಾವು ಒಂದಿಷ್ಟು ಒಡವೆ ಇದೆ ಅಂದ್ರೆ ಅದನ್ನ ಈಗ ಗೊತ್ತಿಲ್ಲದೆ ಇನ್ಯಾರಿಗೂ ಸಾಕ್ಸೋವಂಥದ್ದು, ಈ ತರ ಮಾಡ್ತಾ 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 ಒಂದೊಂದೇ ಆಸ್ತಿಗಳನ್ನೆಲ್ಲ ಕಬಳಿಸ್ತಾ ಮಾಡ್ತಾ ಬಂದು. ಸೊ ನಮ್ಮ ತಂದೆಯವ್ರು ಯಾವ್ದಕ್ಕೂ ಕೂಡ ಅದು ತಲೆ ಕೆಡ್ಸ್ಕೊಳ್ದೆ ಇದ್ ಮಾಡ್ತಾ ಇದ್ರು. ಸೊ ಅವಾಗ ಏನಾಯ್ತು, ನಮ್ಮ ತಂದೆಯವ್ರಿಗೆ ಏನಾದ್ರು ಮಾಡಿ ಇದ್ರೆ ಇದೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂದ್ಬಿಟ್ಟು ಅವಾಗ ಹಳ್ಳಿ ಕಡೆ ಒಂದಿಷ್ಟು ಕೆಟ್ಟ ಮನಸ್ಸುಗಳು ಇರ್ತವೆ. ಅಂತವ್ರು ಏನ್ ಮಾಡ್ತಾರೆ, ಇವ್ರಿಗೆ ಅವಾಗ ನಮ್ ಕಡೆ ಎಲ್ಲ ಮದ್ದು ಅಂತ ಹೇಳ್ತಾರೆ, ಏನೋ ಒಬ್ಬರನ್ನ ಏನಾದ್ರು ಇದ್ ಮಾಡ್ಬೇಕಂದ್ರೆ ಒಂದಿಷ್ಟು ಅವ್ರನ್ನ ಡೌನ್ ಮಾಡ್ಬೇಕು, ಕೈ ವಿಷ ಕೈ ವಿಷ ಅಂತ ಆ ತರದನ್ನೆಲ್ಲ ಕೆಲವೊಂದು ಕಡೆ ಹಾಕಿ ಗೊತ್ತಿಲ್ಲದೆ ಅವರು ಇದು ಮಾಡ್ತಾ ಮಾಡ್ತಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಸೊ ನಾವಿನ್ನು ಎಲ್ಲ ಸಣ್ಣ ಮಕ್ಳುಗಳೆಲ್ಲ. ಸೊ ನಮ್ಮ ದೊಡ್ಡವ್ರು ಮಾತ್ರ ಒಂದ್ ಸ್ವಲ್ಪ ದೊಡ್ಡವರಾಗಿದ್ರು, ಮಿಕ್ತವ್ರೆಲ್ಲ ನಾವೆಲ್ಲ 10th 7ನೇ ಕ್ಲಾಸು 5ನೇ ಕ್ಲಾಸು ಓದ್ತಾ ಇದ್ದ ಸಂದರ್ಭದಲ್ಲೇ ನಮ್ಮ ತಾಯಿಯವರು ಹೋದ್ರು. ಸೊ ನಮ್ಮ ತಂದೆಯವರು ನಮ್ಗೆ ಸ್ವಲ್ಪ ನೆನಪಿದ್ದ ಮೇಲೆ ಅವರು ಹೊಟ್ಟೋದ್ರು. ಸೊ ಇನ್ನು ಆಸ್ತಿ ಇತ್ತಲ್ಲ, ಸೊ ಆಸ್ತಿನ ಹೇಗಾದ್ರೂ ಮಾಡಿ ಕಬಳಿಸ್ಬೇಕು ಅನ್ನೋದು ಅವಾಗ ಇವರೇ ನಮ್ಮ ಜೊತೆಲಿ ಇದ್ದವರೇ ಅವ್ರಿಗೆ ಇದಾಗ್ಬಿಟ್ರು. ನಮ್ಮ ತಂಗಿ ಒಬ್ರು ರಾತ್ರಿಗೆ ಅಂತ ಹೇಳಿ. ಸೊ ಅವರಿಗೆ ಸ್ವಲ್ಪ ಒಂದ್ ಕಡೆ ಬಾಯಿ ಇರ್ಲಿಲ್ಲ, ಅಂದ್ರೆ ಅದು ಹುಟ್ಟುತ್ತಲೇ ಬರ್ತಾ ಇದಾಯ್ತು. ಸೊ ಅವ್ರನ್ನ ಆ ಹಳ್ಳಿ ಕಡೆ ಮದುವೆ ಆಗ್ಬೇಕಂದ್ರೆ ಒಬ್ರಿಗೆ ಒಂದು 10 ಎಕರೆ ಜಮೀನು ಬರ್ಕೊಡ್ಬೇಕು, ದೊಡ್ಡ ಮನೆ ಕೊಡ್ಬೇಕು, ಈ ತರದ್ದೆಲ್ಲ ಇತ್ತು. ಸೊ ಅವಾಗ ಇರೋ ಮನೆನ ಅವ್ರಿಗೆ ಬಿಟ್ಕೊಟ್ಬಿಟ್ರು ನಮ್ಮ ತಂದೆಯವರು. ಯಾಕಂದ್ರೆ ತಂಗಿನ ಕಾಲಕ್ಕೆ ಮದುವೆ ಆಗ್ಬೇಕಂದ್ರೆ ಅವ್ರು ಇಟ್ಟಂತ ಒಂದು ಬೇಡಿಕೆ. ಸೊ ಅವಾಗ ಏನ್ ಮಾಡಿದ್ರು, ದೊಡ್ಡ ಮನೆಗಳನ್ನೆಲ್ಲ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಇವ್ರು ಸಣ್ಣ ಮನೆಗೆ ಬಂದ್ರು. ಸೊ ಸಣ್ಣ ಮನೆಗೆ ಬಂದ್ರು, ಆಮೇಲೆ ಅವರೆಲ್ಲ ಸ್ವಲ್ಪ ದಿವಸ ಅದನ್ನ ಬಳಸ್ಕೊಂಡ್ರು. ಮತ್ತೆ ಅಲ್ಲೇನೋ ಒಂದಿಷ್ಟು ಅವ್ರು ಕಿರಿಕ್ ಮಾಡ್ಕೊಂಡು ಅವರು ಬಿಟ್ಟು ಹೊಟ್ಟೋದ್ರು. ಸೊ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮತ್ತೆ ನಮ್ಮ ತಂದೆಯವ್ರಿಗೆ ಬಂತು. ಸೊ ಅವರ ಒಂದು ನೆಪದಲ್ಲಿ ಏನಾಯ್ತು, ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಹೋದ್ರು. ನಮ್ ಬಡತನ ತುಂಬಾ ಕಿತ್ತು ತಿನ್ನೋವಷ್ಟು ಪರಿಸ್ಥಿತಿ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ. ಸೊ ನಮ್ಮಲ್ಲಿ ಇರ್ತಕ್ಕಂಥವ್ರು ಯಾರು ಕುಟುಂಬದಸ್ಥರು ನಮ್ಮನ್ನ ನೋಡ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಅವಾಗ. ಸೊ ಅವಾಗ ಏನ್ ಮಾಡಿದ್ರು, ನಮ್ಮ ಬ್ರದರ್ ಒಬ್ರು ಇಲ್ಲಿ ಕೈಗಾ ಫ್ಯಾಕ್ಟ್ರಿ ಅಂತ ನಡೀತಾ ಇತ್ತು ಮಂಗಳೂರಲ್ಲಿ. ಅವಾಗ ಅಲ್ಲಿಗೆ ಯಾವ್ದೋ ಒಂದು ಬೇರೆಯವ್ರ ಮುಖಾಂತರ ಅಲ್ಲಿ ಕೆಲ್ಸಕ್ಕೆ ಬಂದ್ರು. ಸೊ ಅಲ್ಲಿ ಕಾರವಾರದಲ್ಲಿ ಒಂದಿಷ್ಟು ಜನ ಕೆಲಸ ಮಾಡಿ ಆಮೇಲೆ ಮತ್ತೆ ಬೆಂಗಳೂರು ಶಿಫ್ಟ್ ಆದಾಗ ಅಷ್ಟೊತ್ತಿಗೆ ನಮ್ಮ ಎಜುಕೇಶನ್ಸ್ ಎಲ್ಲ ಒಂದು ಹಂತದವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಒಂದು 3 ದಿವಸ ಕೆಲ್ಸಕ್ಕೆ ಹೋಗೋದು, ಒಂದು 4 ದಿವಸ ಸ್ಕೂಲ್ಗೆ ಹೋಗೋಂಥದ್ದು, ಈ ತರ ಪರಿಸ್ಥಿತಿ. ನಮ್ ಕಡೆ ಎಲ್ಲ ಕಳೆ ಕೀಳೋದು ಅಂತಾರೆ, ಕುಂಟಿ ಆರ್ಗೋದು ಅಂತಾರೆ, ಮಡಿಕೆ ಹೊಡೆಯೋದು, ಈ ತರದ್ದೆಲ್ಲ ಕೆಲಸಗಳನ್ನ ಮಾಡ್ತಾ ಆ ಊರಲ್ಲಿ ಒಂದು ಬ್ರಾಂಡೆಡ್ ಆಗ್ಬಿಟ್ಟಿದ್ವಿ ನಾವು. ಒಂಥರ ಇವ್ರು 3 ದಿವಸ ಕೆಲ್ಸಕ್ಕೆ ಬರ್ತಾನೆ, 4 ದಿವಸ ಸ್ಕೂಲಿಗೆ ಹೋಗ್ತಾನೆ ಅನ್ನೋದ್ ರೀತಿನಲ್ಲಿ ಕಷ್ಟಗಳನ್ನ ಅನುಭವಿಸಿ ನಾವೇ ಊಟ ಮಾಡ್ಕೊಳ್ಳೋದು, ನಾವೇ ಅಡಿಗೆ ಮಾಡ್ಕೊಳ್ಳೋಂಥದ್ದು. ಅವೆಲ್ಲ ಹೊತ್ತು ತುತ್ತಿಗೂ ಕೂಡ ಬಹಳ ಕಷ್ಟ ಆಗೋದು ನಮ್ಮ ಜೀವನ. ಈಗ ಅಕ್ಕಿ ಇರುತ್ತಲ್ಲ, ಅನ್ನ ಅದನ್ನೇ ಬೇಯಿಸಿ ಬರುತ್ತಾ ಗಂಜಿನಲ್ಲಿ ಕೂಡ ನಾವು ಕುಡಿದು ಅದಕ್ಕೆ ಬೆಲ್ಲ ಹಾಕೊಂಡು ಅದನ್ನ ಕುಡ್ಕೊಂಡು ಜೀವನ ಮಾಡ್ಕೊಂಡು ಬಂದಂಥದ್ದು ಆಗಿನ ಕಾಲಕ್ಕೆ. ಸೊ ನಾನು 98 ಅಲ್ಲಿ ಬೆಂಗಳೂರಿಗೆ ಬಂದೆ ನಾನು. ಸೊ ಬಂದ ಮೇಲೆ ನಾನು ಸ್ಕೂಲಲ್ಲಿ ಅವಾಗಿಷ್ಟು ಬಗ್ಗೆ ರಂಗಭೂಮಿ ಬಗ್ಗೆ ನಮ್ಮ ತಂದೆಯವರೆಲ್ಲ ಊರಲ್ಲಿ ಇದ್ ಮಾಡ್ಕೊಂಡಿದ್ರಲ್ಲ. ಸೊ ಆ ಒಂದು ನನ್ನಲ್ಲಿ ಉಳ್ಕೊಳ್ತು ಕಲೆ. ಸೊ ಇದನ್ನ ಏನಾದ್ರೂ ನಾನು ಬೆಳೆಸ್ಬೇಕು, ಉಳಿಬೇಕು, ಅಚೀವ್ ಮಾಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡು. ತಂದೆಯವರು ರಂಗಭೂಮಿ ಅಂದ್ರೆ ಕಲಾವಿದರಾಗಿರ್ಲಿಲ್ಲ, ಸಂಘಟಕರಾಗಿದ್ರು ಅವ್ರು. ಸೊ ಊರಲ್ಲಿ ಯಾವುದೇ ಜಾತ್ರೆಗಳಾದ್ರೆ, ಒಂದೊಂದು ದೊಡ್ಡ ಉತ್ಸವಗಳಾದ್ರೆ ಅವರು ಮುಂದೆ ನಿಂತು ಆ ನಾಟಕಗಳನ್ನ ಮಾಡಿಸ್ತಕ್ಕಂಥದ್ದು. ಆಗಿನ ಕಾಲಕ್ಕೆ ಕುರುಕ್ಷೇತ್ರ ಅಂತ ಇತ್ತು. ಆಗಿನ ಕಾಲಕ್ಕೆ ಒಂದಿಷ್ಟು ಬಳ್ಳಾರಿಯಿಂದ ಮನ್ಸೂರ್ ಸುಭದ್ರಮ್ಮ ಅಂತ ಇದ್ರು. ಅವ್ರನ್ನ ಕರ್ಸೋದಂದ್ರೆ ದೊಡ್ಡ ಒಂದು ಸಾಹಸದ ಕೆಲಸ. ಸೊ ಆ ಮಟ್ಟಕ್ಕೆ ಅವ್ರು ಆಲ್ರೆಡಿ ಹೆಸರು ಮಾಡಿದ್ರು. ಅಂತವ್ರೆಲ್ಲ ಕರೆಸಿ ಅವ್ರಿಗೆ ಒಂದು ದೊಡ್ಡ ವೇದಿಕೆ ಎಲ್ಲ ಕಲ್ಪಿಸಿ ಇಡೀ ರಾತ್ರಿ ಪೂರ್ತಿ ನಾಟಕಗಳನ್ನ ಮಾಡಿಸೋವಂತ ಜವಾಬ್ದಾರಿ ಅವ್ರ ಮೇಲಿತ್ತು. ಸೊ ಆ ಸಂದರ್ಭದಲ್ಲಿ ನಮ್ಮ ತಂದೆಯವ್ರು ಫೇಮಸ್ ಆಗೋಗ್ಬಿಡ್ತಾ ಇದ್ರು, ಒಳ್ಳೆ ಹೆಸರನ್ನ ಮಾಡಿದ್ರು. ಊರಿಗೆಲ್ಲ ಎಲ್ರಿಗೂ ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ, ಎಲ್ಲ ಒಂಥರ ದಾನ ಮಾಡೋ ಅಂತ ಕೈ. ಸೊ ರೋಡ್ಗೆಲ್ಲ ನಮ್ದು ಅಗೇವಂತ ಇರ್ತಾ ಇತ್ತು ಅಲ್ಲಿ ಹಳ್ಳಿ ಕಡೆ. ಅದ್ರಲ್ಲೆಲ್ಲ ಜೋಳಗಳು ತುಂಬಿ ಅದನ್ನೆಲ್ಲ ದಾನ ಮಾಡೋಂಥದ್ದು ಪ್ರತಿ ವರ್ಷ. ಯಾವ್ದು ಜಾತ್ರೆಗಳು ಬಂದು ಯಾರು ಕೇಳಿದ್ರು ಇಲ್ಲ ಅನ್ನೋ ಒಂದು ಮನೋಭಾವನೆ ಇರ್ಲಿಲ್ಲ. ಸೊ ಆ ರೀತಿಯಲ್ಲಿ ಬೆಳ್ಕೊಂಬಂದಂಥವ್ರು ನಾವು. ಸೊ ಅದೆಲ್ಲ ಕಷ್ಟ ಅಷ್ಟೆಲ್ಲ ಮಾಡಿದಂಥವ್ರಿಗೆ ಈ ಪಂಚಪಾಂಡವರು ಅಂತ ಹೇಳ್ತೀವಲ್ಲ, ಅವ್ರಿಗೆ ಆದ ವನವಾಸ ನಮ್ಗೆ ಅದೇ ನಮ್ಮ ರಿಯಲ್ ಲೈಫಲ್ಲಿ ನಮಗಾಯ್ತು. ನಾವು 5 ಜನ ಅಣ್ಣ ತಮ್ಮಂದಿರು. ಮಹಾಭಾರತದಲ್ಲಿ ಬರ್ತಕ್ಕಂಥ ಹೇಗೆ ಪಂಚಪಾಂಡವರಿಗೆ ವನವಾಸ ಆಯ್ತು, ಅದೇ ತರ ನಾವು 5 ಜನ 5 ದಿಕ್ಕಿಗೆ ಹೊಟ್ಟೋದ್ವಿ. ಒಬ್ರು ಅಡಗ್ಲಿಗೆ ಹೋದ ITI ಮಾಡ್ಲಿಕ್ಕೆ, ಇನ್ನೊಬ್ಬ ಬೆಂಗಳೂರಿಗೆ ಬಂದ, ಇನ್ನೊಬ್ಬ ದಾವಣಗೆರೆಗೆ ಹೋದ, ಇನ್ನೊಬ್ಬ ಬೇರೆ ಕಡೆ ಹೋದ. ಸೊ ಎಲ್ರು ಕೂಡ ಯಾರು ಕೂಡ ಒಬ್ಬೊಬ್ರು ಮುಖ ನೋಡ್ಲೇ ಇಲ್ಲ ನಾವು. ದೊಡ್ಡವರಾಗ ಗಂಟ ಅವ್ರವ್ರ ಲೈಫಲ್ಲೇ ಅವರೇ ಬೆಳ್ಕೊಂಡ್ ಬಂದ್ವಿ.
ಸೊ ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ, ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲ, ತಂದೆ ತಾಯಿಗಳದಿಲ್ಲ, ನಮ್ಮ ರಿಲೇಷನ್ ಯಾರ್ದು ಇಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಬೆಳೆದು ಇವತ್ತು ಈ ಮಟ್ಟಕ್ಕೆ ಬರಕ್ ಕಾರಣ ಆಯ್ತು ಮೇಡಮ್. ವೆರಿ ನೈಸ್. ನಿಮ್ಮ ಕತೆ ಒಂದು ಸಿನಿಮಾ ಕತೆ ತರ ಇದೆ. ಜಮೀನ್ದಾರರೊಬ್ಬರ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ರಂಗಭೂಮಿ ಕಲಾವಿದರಾಗಿ, ಸಂಘಟಕರಾಗಿ, ಒಬ್ಬ ಇನ್ನು ಯೋಜನೆ ಮಾಡಿಕೊಂಡು ನೀವು ಇದರಲ್ಲೇ ಜೀವನ ಕಟ್ಟಿರೋದು ಒಂದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಸೊ ನೀವ್ ಯಾವಾಗದಿಂದ ಈ ರಂಗಭೂಮಿಗೆ ಹೇಳಿದ್ರಿ? ಮೇಡಮ್ ನಾನ್ ಹೇಳಿದ್ರಲ್ಲ, ಫಸ್ಟ್ 94 ಅಲ್ಲಿ ನನ್ನ ವಿದ್ಯಾಭ್ಯಾಸ 9ನೇ ಕ್ಲಾಸ್ ಪಾಸ್ ಮಾಡಿದೆ. 10ನೇ ಕ್ಲಾಸ್ ಅಲ್ಲಿ 2 ಸಬ್ಜೆಕ್ಟ್ ಫೇಲ್ ಆದೆ. ಯಾಕಂದ್ರೆ ಪರಿಸ್ಥಿತಿ ಏನಾಯ್ತು ಅಂದ್ರೆ ಅವಾಗ ನನಗೆ ಫಸ್ಟ್ ಆಫ್ ಆಲ್ ಇಂಗ್ಲಿಷು ಅಷ್ಟೊಂದು ಬರ್ತಾ ಇರ್ಲಿಲ್ಲ, ಮ್ಯಾಥಮೆಟಿಕ್ಸು ಬರ್ತಾ ಇರ್ಲಿಲ್ಲ. ಸೊ ಅವೆರಡರಲ್ಲೇ ನಾನು ಡುಮ್ಕಿ ಹೊಡೆದಿದ್ದೆ. ಅಲ್ಲಿಂದ ಅವೆರಡು ಕಟ್ಕೊಂಡು ಏನಾದ್ರು ಪಾಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಮತ್ತೆ ಬೆಂಗಳೂರಿಗೆ, ಅದೇ ಹೇಳಿದ್ರೆ ನಮ್ಮ ಬ್ರದರ್ ಒಬ್ರು ಇದ್ರು, ಅವ್ರನ್ನ ಹುಡ್ಕೊಂಡು ನಾನು ಕೇಳ್ದೆ ಮನೆಯಲ್ಲಿ ಬಿಟ್ಟು ಬಂದ್ಬಿಟ್ಟೆ ನಾನು. ಸೊ ಬಿಟ್ಟು ಬಂದಿದ್ದೀನಿ. ಎಲ್ಲಿ ಹೋಗ್ಬೇಕು ಬೆಂಗಳೂರನ್ನ ಗೊತ್ತಿಲ್ಲ, ಎಲ್ಲಿ ಇಳಿಬೇಕು, ಎಲ್ಲಿ ಮಲ್ಕೋಬೇಕು ಏನೂ ಗೊತ್ತಿಲ್ಲ ಅವಾಗ. ಅದೇ ಹೇಳಿದ್ನಲ್ಲ, ಬೆಂಗಳೂರಿಗೆ ಬಂದು 2 ದಿವಸ ಮೆಜೆಸ್ಟಿಕ್ ಅಲ್ಲೇ ಕಾಲ ಕಳೆದಿದ್ದೀನಿ ನಾನು. ಆಮೇಲೆ ಯಾರ್ದೋ ಒಬ್ರು ಫೋನ್ ನಂಬರ್, ಅವಾಗ ಫೋನ್ ನಂಬರ್ ಇರ್ಲಿಲ್ಲ, ಪೇಜರ್ ಇತ್ತು. ಪೇಜರ್ ಅಂದ್ರೆ ಮೆಸೇಜ್ ಮಾಡ್ಬೇಕು, ಅವ್ರು ಯಾವ್ದಾರು ₹1 ಕಾಯಿನಲ್ಲಿ ಫೋನ್ ಮಾಡ್ಬೇಕು. ಸೊ ಆ ಸಂದರ್ಭದಲ್ಲಿ ಬೇರೆ ಒಬ್ರು ಮೆಸೇಜ್ ಕಳ್ಸೋದು, ಯಾರೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ಒಬ್ರು ಸಿಕ್ಕರು. ಈ ಕಡೆ ಅವಾಗ ಇಟ್ಮೋಡು ಅಂತ ಇತ್ತು, ಅವಾಗ ಒಂದು 45 ABC ಅಂತ ಬಸ್ ಒಂದೇ ಇರೋದು. ಸೊ ಅಲ್ಲಿಗೆ ನಾನು ಆ ಬಸ್ಸಲ್ಲಿ ಹೋಗಿ ಅಲ್ಲಿ ಒಬ್ಬ ಫ್ರೆಂಡ್ ಅನ್ನ ನಾನು ಭೇಟಿ ಮಾಡಿ ಅವನ ಜೊತೆನಲ್ಲಿ ನಾನು ನನ್ನ ಒಂದು ರೂಮ್ ದಿವಸ ಅವ್ರನ್ನ ಪಾರ್ಟ್ ಸೇರ್ಕೊಂಡು, ಅವಾಗ ಏನಂದ್ರೆ ಕರೆಂಟ್ ಇರ್ಲಿಲ್ಲ ಮೇಡಮ್ ಅವಾಗೆಲ್ಲ. ಸೊ ಅವಾಗೆಲ್ಲ ಒಂದು ಸೀಮೆಣ್ಣೆ ಡಬ್ಬ ಇತ್ತು, ಆ ಡಬ್ಬದಲ್ಲೇ ಒಂದು ರೂಮಲ್ಲಿ ಇದ್ದು ಅವ್ರ ಜೊತೆ ಸೇರ್ಕೊಂಡು, ಅವ್ರಿಗೆ ಅವ್ರಿಗೆ ಒಂದು ದುಡ್ಡು ರೂಮ್ ರೆಂಟ್ ಕಟ್ಟಕ್ಕೂ ಆಗ್ತಾ ಇರ್ಲಿಲ್ಲ. ಸೊ ಅವ್ರ ಜೊತೆನೆ ಕೆಲಸ ಹೋಗ್ತಿದ್ದೆ. ಅವಾಗೆಲ್ಲ ಪೇಂಟ್ ಕೆಲಸ ಇತ್ತು ಮಾಡ್ತಿದ್ದೆ. ನನಗೆ ಬೆಂಗಳೂರಿಗೆ ಬಂದ ನಾನು ಯಾವ ಕೆಲಸ ಮಾಡಕ್ಕೂ ಸಿದ್ಧವಾಗಿದ್ದೆ, ಹೊಟ್ಟೆ ತುಂಬಬೇಕಾಯ್ತು, ಜೀವನ ಕಟ್ಕೋಬೇಕಾಯ್ತು. ನಾನು ಅವಾಗ ನಮ್ಮ ದೊಡ್ಡ ಶ್ರೀಮಂತ ಅದು ಏನು ಹೇಳ್ಕೊಳ್ಳೋ ಸ್ಥಿತಿ ಇರ್ಲಿಲ್ಲ ನನಗೆ. ಸೊ ನಮ್ಮ ಪರಿಸ್ಥಿತಿ ಆತರ ಇದ್ದಾಗ ನಾವೆಲ್ಲ ಬಡತನದಿಂದಲೇ ಬೆಳೆದ್ ಬಂದಿರೋದ್ರಿಂದ, ಸೊ ನಾನು ಏನ್ ಮಾಡಿದೆ, ಫಸ್ಟ್ ಪೇಂಟ್ ಕೆಲ್ಸಕ್ಕೆ ಹೋದೆ. ಅದಾದ್ಮೇಲೆ ಗಾರೆ ಕೆಲಸನೂ ಅದು, ಆ ಕೆಲಸ ಇಲ್ಲ ಅಂದ್ರೆ ಈ ಕೆಲಸ ಮಾಡ್ತಿದ್ದೆ. ಅವಾಗೆಲ್ಲ ಮೂಟೆ ಹೋರಂಥದ್ದು ಅದೆಲ್ಲ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ಒಂದಿಷ್ಟು ಹಳ್ಳಿ, ನನ್ನ ಸ್ಕೂಲಲ್ಲಿ ಇದ್ದಾಗ್ಲೇ ಕೂಡ ಹತ್ತಿ ಮೂಟೆ ಅಂತ ಇರ್ತದೆ ನಮ್ ಕಡೆ. ಸೊ ಒಂದ್ ದಿವಸ ಹತ್ತಿ ಮೂಟೆ ಹೋರಿದ್ರೆ ಇಷ್ಟು ರೂಪಾಯಿ ಅಂತ ಕೊಡೋರು. ಆ ದುಡ್ಡೆಲ್ಲ ಕೂಡಿಟ್ಟು ನಾನು ಅದನ್ನ ನನ್ನ ಬಟ್ಟೆಗಳನ್ನ ಇನ್ನೊಂದು ಮತ್ತೊಂದು ನಾನು ತಗೊಳ್ತಾ ಇದ್ದೆ. ಅದೇ ತರ ಬೆಂಗಳೂರಿಗೆ ಬಂದಾಗ್ಲೂ ಕೂಡ ಗಾರೆ ಕೆಲಸ ಮಾಡ್ತಿದ್ದೆ. ಅದ ಸ್ವಲ್ಪ ದಿವಸ ಮಾಡಿದೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಇದು ಹಾಲು ಹಾಕೋದಿದೆ, ಒಂದು ಏರಿಯಾ ವೈಸ್ ಹಾಲು ಹಾಕೋದಂತ. ಸೊ ಅದಕ್ಕೆ ಒಂದ್ ಮನೆಗೆ ಹಾಲು ಹಾಕಿದ್ರೆ 1 ತಿಂಗಳಿಗೆ ₹10 ಕೊಡೋರು. ಆಗಿನ ಕಾಲಕ್ಕೆ ₹10 ಅಂದ್ರೆ ನಮ್ಗೆ ಒಂದು 10,000 ಇದ್ದಂಗೆ. ಸೊ ಆಗ ಒಂದು 100 ಮನೆಗಳನ್ನ ನಾನು ಹಿಡ್ಕೊಳ್ತಾ ಇದ್ದೆ. ಸೊ 100 ಮನೆಗೆ ಪ್ರತಿ ತಿಂಗಳಿಗೂ ಹಾಲು ಹಾಕಿದಾಗ ನನಗೊಂದು ₹500 ಸಿಗೋದು. ಸೊ ಆ ದುಡ್ಡನ್ನ ಉಳಿಸ್ಕೊಂಡು ಒಂದು ಸಣ್ಣ ಚೀಟಿ ಅಂತ ಕಟ್ಕೊಳ್ತಿದ್ದೆ ನಾನು. ಅವಾಗ ₹200-300 ಈ ತರ ಚೀಟಿಗಳನ್ನ ಕಟ್ಕೊಂಡು, ಅದಾದ ನಂತರ ಏನ್ ಮಾಡ್ತಿದ್ದೆ, ನನಗೆ ಒಂದು ದಿವಸ ಹಿಂಗೆ ಪೇಂಟ್ ಮಾಡ್ತಾ 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 ನನ್ನ ಒಂದು 4 ಜನ ಸೇರ್ಸ್ಕೊಂಡೆ, ಒಂದು 5 ಜನ ಸೇರ್ಸ್ಕೊಂಡೆ. ಆಮೇಲೆ ನಾನೇ ಒಂದು ಸಣ್ಣ ಪುಟ್ಟ ಮನೆಗಳನ್ನ ಕಾಂಟ್ರಾಕ್ಟ್ ತಗೊಳಕ್ಕೆ ಶುರು ಮಾಡಿದೆ. ಸೊ ಅವಾಗ ಒಂದಿಷ್ಟು ಜನಗಳು ಪರಿಚಯ ಆಗ್ತಾ ಹೋಗ್ತು. ಹಂಗೆ ಆಗ್ತಾ 1 ವರ್ಷಗಳ ಕಾಲ ಅದೇ ಕೆಲಸ ಮಾಡಿದೆ. ಅದಾದ ನಂತರ ನನಗೆ MLA ಶಿವರಾಮೇಗೌಡ ಅಂತ ಹೇಳಿ ಒಂದು KR ಇದ್ರಲ್ಲಿದೆ ನಗರದಲ್ಲಿ ಒಂದು ಮನೆ ಸಿಕ್ತು. ಅಲ್ಲಿ ಕೆಲಸ ಮಾಡಕ್ ಹೋದಾಗ ಫಿಲಂ ಆಕ್ಟರ್ ಸುಂದರರಾಜ್ ಅವ್ರು ಇದ್ರಲ್ಲ, ಅವ್ರ ಮನೆಗೆ ಬಂದ್ರು. ಸೊ ನನಗೆ ಅವಾಗ ಏನೋ ಒಂಥರ ನನಗೆ ಹೊಸ ಕನಸುಗಳನ್ನ ಕಂಡಂತ ಜೀವನ ಶುರು ಆಯ್ತು. ಅಲ್ಲಿಂದ ಇವ್ನ ಹೇಗಾದ್ರೂ ಮಾಡಿ ಮಾತಾಡ್ಸ್ಬೇಕಂತ ನಾನೇ ಹೋಗಿ ಅದೇ ಡ್ರೆಸ್ ಅಲ್ಲಿ ಅವ್ರನ್ನ ನಮಸ್ಕಾರ ಅಂತ ಹೇಳಿ ಅವ್ರು ಮಾತಾಡ್ಸಿದಾಗ, ಅವಾಗ ನಾನು ಎಷ್ಟಂದ್ರೆ ಒಂದು ಕೆಲಸ ಮಾಡ್ಬೇಕಂದ್ರೆ ಬಹಳ ಚೌಕಟ್ಟಾಗಿ ಕೆಲಸ ಮಾಡ್ತೀನಿ. ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಅಚ್ಚುಕಟ್ಟಾಗಿ ಮಾಡ್ತೀನಿ ನಾನು. ಒಂದು ಪೇಂಟ್ ಮಾಡ್ಬೇಕಂದ್ರೆ ನೀಟಾಗಿ ಒಂದು ಹನಿನೂ ಬೀಳ್ಸಲ್ಲ ಕೆಳಗೆ, ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಸುವಂತ ಜವಾಬ್ದಾರಿ ನಾನು. ಅವ್ರು ನೋಡ್ರಿ ಒಳ್ಳೆ ಅದ್ಭುತವಾದ ಇವರು ಕಾಂಟ್ರಾಕ್ಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಹೌದಾ, ನನ್ನ ಮನೆಗೆ ಬಂದು ಕೆಲಸ ಮಾಡು ಅಂತ ಹೇಳಿ ಅವ್ರ ಮನೆಗೆ ಪರಿಚಯ ಆಯ್ತು ನನಗೆ. ಅವಾಗ 98 ಅಲ್ಲಿ ನನಗೆ ಪರಿಚಯ ಆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆ BTM ಲೇಔಟ್ ಅಲ್ಲಿ ಸಣ್ಣ ಮನೆ ಇತ್ತು. ಅವಾಗ ಇನ್ನೂ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವ್ರದ್ದು ಇದಾಗಿರ್ಲಿಲ್ಲ. ಅವ್ರ ಮನೆ ಕೆಲಸ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಸರ್ ನನಗೆ ರಂಗಭೂಮಿ ಬಗ್ಗೆ ಆಸಕ್ತಿ ಇದೆ, ನಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳಿದೆ. ನೋಡಪ್ಪ, ಅವ್ರೊಂದು ಮಾತು ಹೇಳಿದ್ರು, ಸಿನಿಮಾ ಸೀರಿಯಲ್ ಅಂತ ಅದಕ್ಕೆ ಹೋದ್ರೆ ನಿನಗೆ ಅದು ಜೀವನ ಕೊಡಲ್ಲ, ಅದೆಲ್ಲ ಈ ಬೆಂಗಳೂರಲ್ಲಿ ಒಂಥರ ಇದು ಮಾಯಾ ಜಗತ್ತು ಇದ್ದಂಗೆ, ಇದು ಮಾಡೋಕ್ಕಾಗಲ್ಲ, ಫಸ್ಟ್ ರಂಗಭೂಮಿಗೆ ಹೋಗು ಅಂತ ಹೇಳಿದ್ರು. ಅಲ್ಲಿಂದ ಬೆನಕ ತಂಡ ಅಂತ ಇದೆ, ಬೆಂಗಳೂರು ನಗರ ಕಲಾವಿದರು, ನಾಗಾಭರಣ ಅವರು, BV ಕಾರಂತ್ರ ಅವರು, ಆಮೇಲೆ ಬೇರೆ ಬೇರೆ ದೊಡ್ಡ ಚಂದ್ರಕುಮಾರ್ ಸಿಂಗ್ ಅಂತ ಹೇಳಿ ದೊಡ್ಡ ಕಲಾವಿದರು ಇರುವಂತ ಒಂದು ಟೀಮ್ ಇತ್ತು. ಆ ಟೀಮಿಗೆ ಕರ್ಕೊಂಡೋಗಿ ಸೇರ್ಸಿದ್ರು. ಆವಾಗ ಸೇರಿಸಿದಾಗ ಪಾತ್ರ ಕೊಡ್ಲಿಲ್ಲ ನನಗೆ, ಬರೇ ಟ್ರಂಕ್ ಹೊರೋದು, ಕಾಸ್ಟ್ಯೂಮ್ ಮಡ್ಚಿಡೋದು, ಅದನ್ನೇ 2 ವರ್ಷ ಕೆಲಸ ಮಾಡಿದೆ. ಅವಾಗ ಒಂದು ಪಾತ್ರ ಗಿಟ್ಟಿಸ್ಕೋಬೇಕಂದ್ರೆ ಫಸ್ಟ್ ನೀವು ಕಸ ಗುಡ್ಸೋದ್ರಿಂದ ಪ್ರಾರಂಭ ಆಗ್ಬೇಕಾಯ್ತು. ಈಗ ಬಂದ ತಕ್ಷಣ ಒಳ್ಳೆ ಪಾತ್ರ ಕೊಡ್ತೀನಿ ಅಂದ್ರೂ ಮಾಡಕ್ ಯಾರು ಬರಲ್ಲ. ಸೊ ಆಗಿನ ಸಂದರ್ಭದಲ್ಲಿ ಆ ಒಂದು ನಾಟಕದಲ್ಲಿ ಪಾತ್ರ ತಗೋಬೇಕಂದ್ರೆ ಬಹಳ ಕಷ್ಟ ಆಯ್ತು.
ಆಗ 2 ವರ್ಷಗಳ ಕಾಲ ಅವ್ರ ಜೊತೆ ಬರೀ ಟ್ರಂಕ್ ಹೊರೋದು, ಹಾಸಿಗೆ ಇದನ್ನ ಕಾಸ್ಟ್ಯೂಮ್ ಮಡ್ಚಿಡೋದು, ಅವ್ರು ಹೇಳಿ ಕೆಲಸ ಮಾಡೋದು, ಟೀ ತರೋದು, ಕಾಫಿ ತರೋದು, ಈ ತರದ್ರಲ್ಲಿ ಅವ್ರ ಜೊತೆ ಸಂಪರ್ಕ ಬೆಳೀತಾ 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 ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಒಂದು ಜೋಕುಮಾರ ಸ್ವಾಮಿ ಅಂತ ನಾಟಕ ಮಾಡಿದ್ರು. ಅದ್ರಲ್ಲಿ ಒಂದಿಷ್ಟು ಗೌಡ್ರ ಜೊತೆ ಬರೋಂತ ಒಂದು ಪಾತ್ರಗಳು ಬರುತ್ತೆ, ಒತ್ಕೊಂಡ್ ಬರುತ್ತೆ, ಡಮ್ 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 ಅಂತ. ಆ ಡೈಲಾಗ್ ಹೇಳೋದಕ್ಕೆ 2 ವರ್ಷ ಕಾಯ್ಬೇಕಾಯ್ತು ನಾನು. ಬರೀ ಅಷ್ಟೇ ಡೈಲಾಗು. ಅವ್ರ ಗೌಡ ಏನಂದ, ಡಮ್ ಅಂದ. ಗೌಡ್ರೆ ಅದೇನಾಯ್ತು ಹೊಲದಲ್ಲಿ ಅವನೇನೋ ಬೆಳೆಗಳ ಕಡ್ದೆ ಅಂತಲ್ಲ, ಗೌಡ್ರೆ ಬಂದ, ಡಮ್ ಡಮ್ ಡಮ್. ಇಷ್ಟೇ ಪಾತ್ರ. ಅವನು ಎತ್ಕೊಂಡು ಬರಂತದ್ದು ಈಗ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಆ ಪಾತ್ರ ಆದ್ಮೇಲೆ ಅಲ್ಲಿ ನಾನು ಸ್ವಲ್ಪ ದೊಡ್ಡ ವಾಯ್ಸ್, ನನಗೆ ಏನೇ ಮಾಡಿದ್ರು ಸ್ವಲ್ಪ ಎಕ್ಸೈಟ್ ಆಗಿ ಮಾಡಿ ಅದನ್ನ ಹೇಗಾದ್ರು ಮಾಡಿ ನನ್ನ ಪಾತ್ರ ಗಿಟ್ಟಿಸ್ಕೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಸೊ ಅಲ್ಲಿ ನಾನು ಕ್ಲಿಕ್ ಆದೆ. ಅದಾದ್ಮೇಲೆ ಐವದನ ಮಾಡಿದ್ರು, ಗಿರೀಶ್ ಕಾರ್ನಾಡ್ ಅವ್ರದ್ದು ಐವದನ. ಅದ್ರಲ್ಲಿ ನಟನ್ ಪಾತ್ರ, ಅದು ನಾಗಾಭರಣ ಸರ್ ಜೊತೆನೆ ಮಾಡ್ಬೇಕು. ಇನ್ ಜೊತೆ ನಾನು ಇನ್ನೊಬ್ಬ ವಿಕ್ರಮ್ ಸೂರಿ ಹೇಗೆಂದಲ್ಲ, ಅವರು ನಾನು ಮಾಡ್ತಾ ಇದ್ದೆ. ಫಸ್ಟ್ ಅವ್ರು ಮಾಡ್ತಾ ಇದ್ದೆ 2 ಶೋ, 2 ಶೋ ನಾನ್ ಮಾಡ್ತಾ ಇದ್ದೆ. ಅದು ಬಂದು ಅವ್ರನ್ನ ಹೆಗಲ ಹತ್ತೋದು, ಒಂದು ಆನೆ ಬರುತ್ತೆ ಅಲ್ಲಿ, ಇದ್ರಲ್ಲಿ ಓಡಿಸ್ಕೊಂಡ್ ಬರೋಂಥದ್ದು. ಅವಾಗ ಬಂದು ನಾನು ನಾಗಾಭರಣ ಸರ್ನ ಹತ್ತಬೇಕು ಸೊಂಟದ ಮೇಲೆ. ಆ ತರದಲ್ಲಿ ಬಂದು ಅವ್ರನ್ನ ಇದ್ ಮಾಡೋಂಥದ್ದು, ಎದ್ರಿಕೊಳ್ಳೋಂಥದ್ದು ಅದೆಲ್ಲ ಇತ್ತು. ಸೊ ಅಲ್ಲಿ ಆ ಪಾತ್ರದಲ್ಲೂ ಕ್ಲಿಕ್ ಆದೆ. ಅಲ್ಲಿ ಆದ್ಮೇಲೆ ಸತ್ತವನೆರಳು, ಕಾಗೆ ಕುಣಿತ, ಯಮರಂಜನೆ, ಈ ತರ ಎಷ್ಟೆಷ್ಟು ಪ್ರೊಡಕ್ಷನ್ ಮಾಡ್ತಾರೋ ಅಲ್ಲಿಂದ ನನಗೆ ಒಂದೊಂದೇ ಪಾತ್ರಗಳನ್ನ ಕೊಡ್ತಾ 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 ಒಂದಿಷ್ಟು ಬಂದ್ರು. ಅದಾದ್ಮೇಲೆ ಇಷ್ಟೇ ಕಲ್ತ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ಅದು ಆಮೇಲೆ 1 ವರ್ಷ ಡಿಪ್ಲೊಮಾ ಕೋರ್ಸ್ ಅಂತ ಎಸ್ ಮೂರ್ತಿ ಅವರಿದ್ರ ಅಭಿನಯ ತರಂಗ ಅಂತ ಇದೆ, ನಾಟಕ ಒಂದು ಇದು ರಂಗಮಂದಿರ ಇದೆ. ಅದು 1 ವರ್ಷ ಡಿಪ್ಲೊಮಾ ಮಾಡೋ ಅಂತ ಒಂದು ಸಂಸ್ಥೆ. ಅಲ್ಲಿ ನಾನು 2000 ಅಲ್ಲಿ ಅಲ್ಲಿಗೆ ಸೇರಿಸಿದ್ರು. ಯಾರು, ಚಂದ್ರಕುಮಾರ್ ಸಿಂಗ್ ಅಂತ ಹೇಳಿ ಲೈಟಿಂಗ್ ಡಿಸೈನರ್ ಆಗಿದ್ರು. ಸೊ ಅವರು ಅಲ್ಲಿ ನನ್ನ ಕರ್ಕೊಂಡು ಹೋಗಿ ಅಭಿನಯ ತರಂಗಕ್ಕೆ ಸೇರಿಸಿದ್ರು. ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಅಲ್ಲಿ 1 ವರ್ಷ ಡಿಪ್ಲೊಮಾ ಮಾಡಿದೆ. ಸೊ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಬರ್ತಾ ಇದ್ರು. ನಮಗೆ ಒಂದು ಥಿಯರಿ ಹೇಳ್ಬೇಕಂದ್ರೆ, ಒಂದು ಪ್ರಾಕ್ಟಿಕಲ್ ಮಾಡ್ಬೇಕಂದ್ರೆ PRP ಅಂತ ಪ್ರಾಯೋಗಿಕ ರಂಗ ಪ್ರಸಂಗ ಅಂತ ಹೇಳಿ ಅಲ್ಲಿ ಒಂದು ನಾಟಕವನ್ನ ಕೊಟ್ಟೆ, ಕನಸಿನ ಪಯ್ಯಣಿಗರು ಅಂತ ಹೇಳಿ. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕಾದ್ರೆ ಅವನ ಕನಸುಗಳು ಹೇಗಿರ್ಬೇಕು, ಅವನ ಕನಸಿನ ಮೂಟಗಳು ಹೇಗ್ ಹೊತ್ತು ಬಂದ, ಅವ್ನು ಏನ್ ಸಾಧನೆ ಮಾಡ್ಬೇಕು ಅನ್ನೋದಿರುತ್ತೆ ಅನ್ನೋದ್ರ ಬಗ್ಗೆ ಅದು ನನ್ನ ಜೀವನದಲ್ಲಿ ಆಗಿರುವಂತ ಒಂದು ಘಟನೆಗಳು. ಆ ಒಂದು ನಾಟಕಕ್ಕೆ ನನಗೆ ಫಸ್ಟ್ ಪ್ರೈಸ್ ಬಂತು. ಅವಾಗ BN ನಾಣಿ ಅಂತ ಇದ್ರು. ಆ ನಾಣಿಯವರು ಅವಾಗ ಅವಾರ್ಡ್ ಅನ್ನ ನಾನು ತಗೊಂಡಿದ್ದೆ ಅದನ್ನ. ಸೊ ಆ ಅವಾರ್ಡ್ ತಗೊಂಡಾಗ ಒಂದಿಷ್ಟು ಹೊಸ ಪ್ರಯೋಗಗಳನ್ನ ಮಾಡಿ ಅಂತ ಹೇಳಿ ನಮಗೆ PRP ನಲ್ಲಿ ಕೊಡ್ತಾರೆ. ಕೊಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ರು ಅವ್ರದ್ದೇ ಆಗಿರೋಂತ ಒಂದು ಏನ್ ಹೇಳ್ತಾರೆ ನಲ್ಲಿ ಅವ್ರ ನಾಟಕಗಳನ್ನ ಬರಿತಾ ಹೋಗ್ತಾರೆ, ಮಾಡ್ತಾರೆ. ಸೊ ಅದ್ರಲ್ಲಿ ಫಸ್ಟ್ ಪ್ರೈಸ್ ತಗೊಳ್ಳೋದಿದೆಯಲ್ಲ, ಅದು ಒಂದು ನಮಗೆ ಚಾಲೆಂಜಿಂಗ್. ಅದರಲ್ಲಿ ಮೇಕಪ್ ನಾವೇ ಮಾಡ್ಬೇಕು, ಲೈಟಿಂಗು ನಾವೇ ಮಾಡ್ಬೇಕು, ಡಿಸೈನಿಂಗು ನಾವು ಮಾಡ್ಬೇಕು, ಸ್ಕ್ರಿಪ್ಟ್ ವರ್ಕು ನಾವೇ ಮಾಡ್ಕೋಬೇಕು. ಸೊ ಅಲ್ಲಿ ಒಬ್ಬ ಕ್ರಿಯೇಟಿವಿಟಿ ಡೈರೆಕ್ಟರ್ ಆಗ್ಲಿಕ್ಕೆ, ಕ್ರಿಯೇಟಿವಿಟಿ ರಂಗ ಕಡಿಮೆ ಆಗ್ಲಿಕ್ಕೆ ಅದು ಒಂದು ವೇದಿಕೆ, ಅವಕಾಶ ಇರುತ್ತೆ. ಸೊ ನೀವು 1 ವರ್ಷದಲ್ಲಿ ಕಲ್ತಂತ ಎಲ್ಲಾ ವಿದ್ಯೆಗಳನ್ನ ನೀವು ಒಂದು ದಿವಸ ಒಂದು ಪ್ರೊಡಕ್ಷನ್ ಚೌಕಟ್ಟಲ್ಲಿ ಮಾಡ್ಬೇಕು ಅಂತ ಹೇಳಿ. ಸೊ ನಾವು ಅದ್ರಾಗ ಎಲ್ಲವನ್ನ ಸಾಕಷ್ಟು ವಿಷಯಗಳನ್ನ ಅದ್ರಲ್ಲಿ ಕಲಿಯುವಂತದ್ದು ಇರುತ್ತೆ. ಒಂದು ಪೆನ್ ಇದೆ, ಈ ಪೆನ್ ಅನ್ನ ಎಷ್ಟು ರೀತಿಯಲ್ಲಿ ಬಳಸಬಹುದು, ಇದನ್ನ ಆಯುಧ ಮಾಡ್ಬೋದು, ಒಳ್ಳೇದಕ್ಕೂ ಬರಿಬೋದು, ಕೆಟ್ಟದಕ್ಕೂ ಬರಿಬೋದು. ಈ ಒಂದು ಚುಚ್ಚಿದ್ರೆ ಚೂರಿ ಆಗತ್ತೆ, ಹಿಂಗ್ ಬರೆದ್ರೆ ಪೆನ್ ಆಗತ್ತೆ, ಹಿಂಗ್ ಕಟ್ ಮಾಡಿದ್ರೆ ಚಾಕು ಆಗತ್ತೆ, ಇದನ್ನ ಹಿಂಗ್ ಉಜ್ಜಿದ್ರೆ ಇದು ಎಲೆ ಇದು ಏನೋ ಒಂದು ಏನ್ ಹೇಳ್ತಾರೆ ಓಲ್ ಮಾಡಿ. ಈ ತರ ಒಂದು ಪೆನ್ ಅನ್ನ ಎಷ್ಟು ತರ ಬಳಸ್ಬೋದು. ಅದೇ ತರ ರಂಗ ಪ್ರಾಪರ್ಟಿ ಏನಿರುತ್ತೆ ಅದನ್ನ ಬಳಸುವಂತ ರೀತಿಗಳನ್ನ ನಾವು ಕಲ್ತ್ಕೊಂಡು ಬಂದ್ವಿ. ಅದರಲ್ಲಿ ಮೇಕಪ್ ಮಾಡ್ಬೋದು, ಪ್ರಸಾದನ. ಈಗ ನಿಮ್ಮನ್ನ ಒಂದು 25 ವರ್ಷ ಅಂತ ಇಟ್ಕೊಳ್ಳಿ, ನಿಮ್ಮನ್ನ 70 ವರ್ಷದವ್ರು ಹೇಗ್ ಮಾಡ್ಬೋದು, ಅದೇ ಒಂದು 10 ವರ್ಷದವ್ರು ಹೇಗ್ ಮಾಡ್ಬೋದು, ಅದನ್ನ ಹೇಗ್ ಬಳಸ್ಬೇಕು, ಅದ್ರಲ್ಲಿ ಯಾವ ತರ ಕಲರ್ಗಳನ್ನ ನೀವು ಅಡಕ ಮಾಡ್ಕೋಬೇಕು, ಈ ತರದ ಕ್ರಿಯೇಟಿವಿಟಿ ಕಲೀಲಿಕ್ಕೆ ಅದೊಂದು ನಮ್ಗೆ ಬಹಳ ವೇದಿಕೆ ಆಯ್ತು. ಈಗ ಒಂದು ಪ್ರಾಪರ್ಟಿನ ಕ್ರಿಯೇಟ್ ಮಾಡ್ಬೇಕು. ಈಗ ಒಂದು ಕಾನ್ಸೆಪ್ಟ್ ನೀವು ಕೊಡ್ತೀರಾ. ಸೊ ಈಗ ಒಂದು ಮಗು ಇದೆ, ಆ ಮಗು ಹಿಂದ್ಗಡೆ ಅವ್ನು ಎಲ್ಲೋ ಒಂದು ಸಮುದ್ರದಲ್ಲಿ ಎಲ್ಲೋ ಈಜಕ್ ಹೋಗ್ತಾ ಇರ್ತಾನೆ, ಅಥವಾ ಇನ್ನೇನೋ ಮಾಡಕ್ ಹೋಗ್ತಾ ಇರ್ತಾನೆ. ಆ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಪ್ರಾಪರ್ಟಿ ಹೇಗ್ ತರ್ತೀರಾ, ಆ ಪ್ರಾಪರ್ಟಿ ಇಮೇಜ್ ಮಾಡ್ಬೇಕು ನಾವು, ಅದು ಹೇಗ್ ಮಾಡ್ಬೇಕು ಅನ್ನೋದನ್ನ ಅದು ಹೇಳ್ಕೊಡ್ತಾರೆ. ಸೊ ಒಂದೊಂದು ಹಂತದಲ್ಲೂ ಕೂಡ ಕಲೀಲಿಕ್ಕೆ ನಮಗೆ ಒಳ್ಳೆ ವೇದಿಕೆ ಅದು ಸಿಕ್ತು. ಸೊ 1 ವರ್ಷದ ಜೊತೆನಲ್ಲಿ ನನಗೆ ಒಂದಿಷ್ಟು ಹೀಗೆ ರಂಗಕರ್ಮಿಗಳೆಲ್ಲ ಪರಿಚಯ ಆಗ್ತಾ ಬಂದ್ರು. ಬೇರೆ ಬೇರೆ ಕಲಾ ತಂಡಗಳಲ್ಲೂ ಕೂಡ ನಾನು ಆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಹಾಕೋದು, ಅದಾದ್ಮೇಲೆ ಪೇಪರ್ ಹಾಕೋದು, ಮತ್ತೆ ಕೆಲಸ ಮುಗಿಸ್ಕೊಳ್ಳೋದು. ಸಂಜೆ 6 ಗಂಟೆ ಆಯ್ತು ಅಂದ್ರೆ ಮತ್ತೆ ನಾಟಕ ಥಿಯೇಟರ್ಗೆ ಹೋಗೋದು, ಪ್ರಾಕ್ಟೀಸ್ ಹೋಗೋದು. ರಾತ್ರಿ 9 ಗಂಟೆ 10 ಗಂಟೆ ಆದ್ಮೇಲೆ ನಡ್ಕೊಂಡು ಬರೋದು.
ಅವಾಗ ದಿಲ್ ಖುಷ್ ಅಂತ ಫೇಮಸ್. ಅವಾಗ ಇಷ್ಟು ದಪ್ಪ ಹಾಕೋದು, ಹೌದು. ₹2 ಕೊಟ್ರೆ ಬಟ್ಟೆ ತುಂಬ ತಿನ್ನೋದು, ಹೋಗೋದು, ಮಲ್ಕೊಳ್ಳೋದು, ಇಷ್ಟು ಜವಾಬ್ದಾರಿ. ಸೊ ಈ ತರದ ಜರ್ನಿಯಲ್ಲಿ ಬೆಳ್ಕೊಂಡು ಬಂದದ್ದು ನನ್ನ ಲೈಫ್. ತುಂಬಾ ಸ್ಟ್ರಗಲ್ ಅಂದ್ರೆ ಸ್ಟ್ರಗಲ್. ಸೊ ಅದಾದ ನಂತರ ಮತ್ತಷ್ಟು ನಾನೇನು ಹೆಚ್ಚಿನ ಕಲಿಬೇಕು ಅಂತೇಳಿ ಹಂಪಿ ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಮಾಡಿದೆ. ಆದ್ಮೇಲೆ ಬೇರೆ ಬೇರೆ ಇದು ರಂಗಭೂಮಿ ಸಂಬಂಧಪಟ್ಟ ಹಾಗೆ. ಅದಕ್ಕಿಂತ ಮುಂಚೆ ನಾನು ಬೇರೆ ಬೇರೆ ಎಲ್ಲಾ ಕಲಾ ತಂಡಗಳಲ್ಲೂ ವರ್ಕ್ ಮಾಡಿದೆ. ಸಮುದಾಯ ಇರ್ಬೋದು, ನಾಟಕ ಮನೆ ಅಂತ ಇದೆ, ಗೆಜ್ಜೆ ಹೆಜ್ಜೆ ಅಂತ ಇದೆ, ಉದಯ ಕಲಾನಿಕೇತನ ಅಂತ ಇದೆ, ಸ್ಪಂದನ ಅಂತ ಇದೆ. ಈ ತರ ಹಲವಾರು ರಂಗ ತಂಡಗಳಲ್ಲೂ ಕೂಡ ನಾನು ದೊಡ್ಡವ್ರ ಜೊತೆ ಕೆಲಸ ಮಾಡಿದೆ. ಕಲಾಗಂಗೋತ್ರಿ BV ರಾಜಾರಾಮ್ ಅವ್ರದ್ದಿದೆ, ಅಲ್ಲಿ ವರ್ಕ್ಶಾಪ್ ಮಾಡ್ತೀವಿ, ಮೈಮ್ ಶೋ ಮಾಡ್ತಾರೆ, ಆಮೇಲೆ ಥಿಯೇಟರ್ ವರ್ಕ್ಶಾಪ್ಸ್ ಅಂತ ಇರ್ತದೆ. ಈ ತರದ್ದೆಲ್ಲವನ್ನ ಮಾಡ್ತಾ 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 ಫುಲ್ ಒಂದು ನನಗೇನು ಒಂದು ಪ್ರೊಡಕ್ಷನ್ ಅಂದ್ರೆ ಹೀಗಿರ್ಬೇಕು, ಹೀಗೆಲ್ಲ ಮಾಡಿದ್ರೆ ಹೀಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಪರಿಪೂರ್ಣವಾಗಿ ನಾನು ಆಕ್ಟ್ ಮಾಡ್ಲಿಕ್ಕೆ ಅಥವಾ ಡೈರೆಕ್ಷನ್ ಮಾಡ್ಲಿಕ್ಕೆ ನನಗೆ ಕಲೀಲಿಕ್ಕೆ ಸಾಧ್ಯ ಆಯ್ತು. ಈಗ ನಿಮ್ಮ ಸಂಪೂರ್ಣ ಒಂದು ತಂಡ ಇದೆ? ನಮ್ದೇ ತಂಡ ಇದೆ. ಒಂದು ಈಗ ಒಂದು ನಾಟಕ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಕಲಾವಿದನಿಗೆ ಥಿಯೇಟರ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್? ಬಿಕಾಸ್ ಎಷ್ಟೋ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು ಹೇಳ್ತಾರೆ, ನಾನು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನನಗೆ ನಾಟಕಗಳನ್ನ ಕಲ್ತ್ಕೊಂಡು ಬಂದಿದ್ದೀನಿ. ಈಗ ನೀವು ಡಮ್ ಡಮ್ ಅಂತ ಶುರು ಮಾಡಿದವರು ಇವಾಗ ಒಂದು ತಂಡನೆ ಕಟ್ಕೊಂಡು ಹಲವಾರು ಕಡೆ ಶೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇದಿಕೆ ಅನ್ನೋದು? ಮೇಡಮ್, ಥಿಯೇಟರ್ ಅನ್ನೋದಿದೆಲ್ಲ ಇಲ್ಲಿ ಒಬ್ಬ ಮನುಷ್ಯನನ್ನ ಬದುಕುವ ಒಂದು ಕಲೆಯನ್ನ ಬೆಳೆಸ್ಕೊಡುತ್ತೆ. ಇದು ಒಂದು ಜೀವಂತ ಕಲೆ ರಂಗಭೂಮಿ. ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಇದು ಸೀರಿಯಲ್ ಮಾಡ್ತಾ ಇದೀವಿ, ಸಿನಿಮಾ ಮಾಡ್ತಾ ಇದೀವಿ, ಇನ್ನೇನೋ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಕಟ್ ಅಂಡ್ ಪೇಸ್ಟ್ ಅಂತ ಇರುತ್ತೆ. ಬಟ್ ರಂಗಭೂಮಿನಲ್ಲಿ ನಿಮಗೆ ಕಟ್ ಅಂಡ್ ಪೇಸ್ಟ್ ಇಲ್ವೇ ಇಲ್ಲ. ಅಳ್ಬೇಕಾ ನೀನ್ ಅಳಲೇಬೇಕು, ನಗ್ಬೇಕಾ ನಗ್ಲೇಬೇಕು. ನೀವ್ ಯಾವುದೇ ಪಾತ್ರ ಮಾಡಿ ಜೀವಂತವಾಗಿ ಅಲ್ಲಿ ಅಭಿನಯಿಸಿದಾಗ ಮಾತ್ರ, ಆ ಪರಕಾಯ ಪ್ರವೇಶ ಆದಾಗ ಮಾತ್ರ ಆ ಪಾತ್ರ ನಿಮ್ಮ ಮುಂದೆ ಕಣ್ಮುಂದೆ ಬರುತ್ತೆ. ಬಟ್ ಅಲ್ಲಿ ಒಬ್ಬ ರಂಗಭೂಮಿ ನಿಮಗೆ ಸಂಸ್ಕಾರ, ಸಂಸ್ಕೃತಿ, ಒಬ್ಬ ಮನುಷ್ಯನ ಬದಲಾವಣೆಯನ್ನ ಮಾಡುವಂತ ಚೌಕಟ್ಟನ್ನ ಬೆಳೆಸ್ಕೊಡುತ್ತೆ. ಒಬ್ಬ ಪರಿಪೂರ್ಣ ಕಲಾವಿದ ಆಗ್ಲಿಕ್ಕೆ ರಂಗಭೂಮಿ ಒಂದು ಮೆಟ್ಟಿಲು ಅಂತ ಹೇಳ್ಬೋದು. ಏಕಂದ್ರೆ ನಿಮಗೆ ರಂಗಭೂಮಿಯಲ್ಲಿ ಹೋದಾಗ ನಿಮ್ಗೆ ಯಾವುದೇ ಭಯ ಇರೋದೇ ಇಲ್ಲ. ನೀವು 100 ಜನ ಇರ್ಲಿ, 1000 ಜನ ಇರ್ಲಿ, 10,000 ಜನ ಇರ್ಲಿ, ಅವ್ರ ಮುಂದೆ ನೀವು ಎಷ್ಟು ಧೈರ್ಯವಾಗಿ ಬೇಕಾದ್ರೆ ಅಭಿನಯಿಸ್ತೀವಿ. ಅದೇ ಒಂದು ಕ್ಯಾಮ್ರಾ ಮುಂದೆ ಬಂದಾಗ ಅವ್ನು ನರ್ವಸ್ ಆಗ್ತಾನೆ ಕಲಾವಿದ. ಆ ರಂಗಭೂಮಿ ವೈಡ್ ರಂಗಭೂಮಿ ಅದು. ನೀವು ಕೈ ಎಷ್ಟು ಬೇಕಾದ್ರೂ ಆಟ ಆಡ್ಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ಆ ಒಂದು ಚೌಕಟ್ಟು, ಒಂದು ಫ್ರೇಮ್ ನಲ್ಲೇ ನಾವು ಕೆಲಸ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಬಹಳ ಅಜಗಜ ಅಂತ ಇರುತ್ತೆ. ಇವತ್ತಿನ ಏನು ಮೇರು ಕಲಾವಿದರಿದ್ದಾರೋ ಅವರೆಲ್ಲರೂ ಕೂಡ ರಂಗಭೂಮಿ ಹಿನ್ನೆಲೆಯಿಂದಲೇ ಬಂದಿರ್ತಕ್ಕಂಥವ್ರು. ಅವ್ರೆಲ್ಲರಿಗೂ ಕೂಡ ಇವತ್ತು ರಂಗಭೂಮಿ ಒಂದು ಮೊದಲ ವೇದಿಕೆ. ಆ ವೇದಿಕೆಯಿಂದ ಬಂದ ರಂಗಭೂಮಿ ಕಲಾವಿದನ ನೀವು ಫಸ್ಟ್ ಅವ್ರಿಗೆ ಆದ್ಯತೆ ಕೊಡ್ತಾ ಇದ್ರು. ಈಗ ಇತ್ತೀಚಿನ ದಿನಗಳು ಸ್ವಲ್ಪ ಕಡಿಮೆ ಆಗಿದೆ. ಈಗೆಲ್ಲ ಹೊಸಬ್ರು ಬಂದಿದ್ದಾರೆ, ನಟರು ಬಂದಿದ್ದಾರೆ, ಅವ್ರ ಅವಕಾಶಗಳು ಜಾಸ್ತಿ ಆದಾಗ ಹಿರಿಯ ನಮ್ಮ ರಂಗಭೂಮಿ ಕಲಾವಿದರೆಲ್ಲ ಸ್ವಲ್ಪ ಮೂಲೆ ಗುಂಪಾಗಿದ್ದಾರೆ. ಅವ್ರನ್ನ ಮತ್ತೆ ಬಳಸ್ಕೋಬೇಕನ್ನೋದು ನನ್ನೊಂದು ಕಳಕಳೆಯ ಮನವಿ. ಯಾಕೆಂದ್ರೆ ಅವರಲ್ಲಿ ಅದ್ಭುತವಾದ ಕಲೆ ಇರುತ್ತೆ, ಅನುಭವಗಳಿರುತ್ತೆ, ಮಾರ್ಗದರ್ಶನ ಇರುತ್ತೆ. ಆದ್ರೆ ಇಂದಿನ ನಮ್ಮ ನಟರಿಗೆ ಮಾರ್ಗದರ್ಶನ ಇಲ್ಲ. ಅವ್ರಿಗೆ ಸುಮ್ಮನೆ ನಾನು ಆಕ್ಟ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ, ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬೆಳೆಯಕ್ಕೆ ಹೋಗ್ತಾರೆ. ಬಟ್ ಅನುಭವ ಕಡಿಮೆ ಇರುತ್ತೆ. ನೋಡಿ, ರಂಗಭೂಮಿಗೆ ಇರ್ತಕ್ಕಂಥವನಿಗೆ ಅವ್ನು ಎಷ್ಟೇ ಕಷ್ಟಗಳು ಬಂದ್ರೆ ಎದುರಿಸೋ ಶಕ್ತಿ ಇರುತ್ತೆ. ಬಟ್ ಇವಾಗಿನ ನಟರಿಗೆ ಅಷ್ಟು ಶಕ್ತಿ ಇರಲ್ಲ. ನಮಗೆ ಏನಾರು ಕೊಡಿ, ನಮ್ಗೆ ಕಾನ್ಸೆಪ್ಟ್ ಕೊಡೋದಕ್ಕೆ ನಾವ್ ಏನ್ ಬೇಕೋ ತಯಾರಾಗಿ ಮಾಡಿ ಪರ್ಫಾರ್ಮೆನ್ಸ್. ಈಗ ಅಳ್ಬೇಕಾ, ಎಷ್ಟು ತರ ಅಳ್ಬೇಕು, 10 ತರ ಅಳ್ಬೇಕಾ ಅಳ್ತೀನಿ, ನಗಿಸ್ಬೇಕಾ ನಗಿಸ್ತೀನಿ, ಇನ್ನೊಂದು ಕೋಪದಲ್ಲಿ ಮಾತಾಡ್ತೀನಿ. ಆದ್ರೆ ಈಗಿನವ್ರಿಗೆ ಬರೋದಿಲ್ಲ. ಅವ್ರಿಗೆ ಏನಾದ್ರು ಒಂದು ಮೆಟೀರಿಯಲ್ ಬೇಕೇ ಬೇಕು. ಬಟ್ ಅಳ್ಬೇಕಾ ನನಗೆ ಗಿಜ್ರಿಲಿನ್ ಬೇಡ, ಆ ಸನ್ನಿವೇಶ ಹಾಗೆ ಕ್ರಿಯೇಟ್ ಮಾಡ್ತೀನಿ ನಾನು. ಸೊ ಹಾಗೆ ಆ ಪರಿಪೂರ್ಣತೆ ಮತ್ತೆ ಪರಕಾಯ ಮಾಡೋದಿದೆಯಲ್ಲ, ಅದು ಕಷ್ಟ ಆಗತ್ತೆ. ಅದು ರಂಗಭೂಮಿ ಕಲಾವಿದರಿಗೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಇದು. ಸೊ ರಂಗಭೂಮಿಯಲ್ಲಿ ಇನ್ನೊಂದೇನ್ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಆಗಿನ ಕಲಾವಿದರಿದ್ರಲ್ಲ ಅವರಲ್ಲಿ ಒಂದು ಮೊದಲು ಡಿಸಿಪ್ಲಿನ್ ಇತ್ತು, ಅಂದ್ರೆ ಶಿಸ್ತು ಇತ್ತು, ಸಂಯಮ ಇತ್ತು, ಸಂಸ್ಕಾರ ಇತ್ತು. ಅಂತವ್ರು ಇವತ್ತಿನ ದೊಡ್ಡ ಕಲಾವಿದರಾಗಿ ಇವತ್ತು ನಮಗೆ ಒಂದು ಮಾರ್ಗದರ್ಶಕರಾಗಿ ಉಳಿದಿದ್ದಾರೆ. ಬಟ್ ಇಂದಿನ ನಮ್ಮ ಕಲಾವಿದರಿಗೆ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ನೀವು ಯಾವುದೇ ಮಾಡಿ, ಏನೇ ಮಾಡಿ, ಅದಕ್ಕೊಂದು ಪ್ರಾಮಾಣಿಕತೆ, ನ್ಯಾಯವನ್ನು ಒದಗಿಸುವಂತ ಕೆಲಸ ಮಾಡಿ ಅನ್ನೋದು ನನ್ನ ಕಳಕಳೆಯ ಪ್ರಾರ್ಥನೆ. ಯಾಕೆಂದ್ರೆ ನಾವಿವಾಗ ಒಂದು ನಾಟಕ ಮಾಡ್ತಾನೆ, ನಾಳೆ ಬೆಳಿಗ್ಗೆ ಸೀರಿಯಲ್ಗೆ ಹೋಗ್ಬಿಟ್ಟು, ಸರ್ ನಾನು ಅಷ್ಟು ನಾಟಕ ಮಾಡಿದೆ ಸರ್, ಇಷ್ಟು ನಾಟಕ ಮಾಡಿದೆ ಸರ್ ಅನ್ನೋರು ಇರ್ತಾರೆ. ನಾವು 1000 ನಾಟಕ ಮಾಡಿದವರು ರಂಗಭೂಮಿಯನ್ನೇ ನಾವು ಪ್ರೀತಿಸ್ತೀವಿ ಹೆಚ್ಚು. ಬಟ್ ಆಗ್ಬಾರ್ದು ಅಂತ ಹೇಳಿ ಅವನ ಹತ್ರ ನಾನು ಹೇಳೋದು, ಒಂದು ಪರಿಪೂರ್ಣ ಕಲಾವಿದನಾಗಿ ನೀವು ಇನ್ನೊಂದು ವೇದಿಕೆಗೆ ಹೋಗಿ ಅನ್ನೋದು ನನ್ನ ಕಳಕಳೆಯ ಮನವಿ. ವೆರಿ ನೈಸ್. ಇವ್ರು ಹೇಳಿದ್ರಲ್ಲಿ
ತುಂಬಾ ಅರ್ಥ ಇದಾರ. ಒಂದು ರಂಗಭೂಮಿ ಕಲಾವಿದನಾಗಿ ಗುರುತಿಸಿಕೊಂಡು ಅದರ ಮೂಲಕ ಮತ್ತೊಂದು ನೀವು ಇನ್ನೊಂದು ವೇದಿಕೆಗೆ ಹತ್ತಬೇಕಾದ್ರೆ ಕಲ್ತ್ಕೊಂಡು ಹತ್ತಿ, ಆಮೇಲೆ ಪ್ರಾಮಾಣಿಕರಾಗಿ ನಿಮ್ಮ ಕೆಲಸವನ್ನ ಪ್ರೀತಿಸಿ, ಏನ್ ಪಾತ್ರ ಮಾಡ್ತೀರ ಅದಕ್ಕೆ ನ್ಯಾಯವಾಗಿ ಆ ಪಾತ್ರವನ್ನ ನಿಭಾಯಿಸಿ, ಅದಕ್ಕೆ ನಿಭಾಯಿಸಬೇಕಾದಂತ ತಯಾರಿಯನ್ನ ಮೊದಲೇ ಮಾಡ್ಕೊಂಡು ಹೋಗಿ ಅನ್ನೋದನ್ನ ಇವ್ರು ಹೇಳಿದ್ರು. ಈಗ ಇವ್ರು ಒಂದ್ ಮಾತು ಹೇಳಿದ್ರು, ಮುಂಚೆ ಎಲ್ಲ ರಂಗಭೂಮಿ ಕಲಾವಿದರಿಗೆ ರಂಗಭೂಮಿ ಕಲಾವಿದ ಅಂತ ಹೇಳಿದಾಗ ಗೌರವ ಕೊಟ್ಟು ಅವರನ್ನ ಸಿನಿಮಾಗಳಿಗೆ ತಗೊಳ್ತಿದ್ರು. ಬಟ್ ಈಗ ಕಾಲ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ರಂಗಭೂಮಿ ಕಲಾವಿದರಿಗೆ ಅಫ್ಕೋರ್ಸ್ ತುಂಬಾ ರೆಸ್ಪೆಕ್ಟ್ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ರೀಲ್ಸ್ ಮಾಡೋರು ಅಥವಾ ಏನ್ ಯೂಟ್ಯೂಬ್ ನಲ್ಲಿ ಒಂದ್ 4 ಡಾನ್ಸ್ ಮಾಡ್ಬಿಟ್ಟು ಅವ್ರಿಗೆ ಅಂದ್ರೆ ತಾನೇನೋ ಅಮೇಸಿಂಗ್ ಪರ್ಫಾರ್ಮರ್ ಅಂತ ಬಂದು ಬಿಡ್ತಾರೆ. ಬಟ್ ಒಂದು ಓಪನ್ ಸ್ಟೇಜ್ ಅಲ್ಲಿ, ವೇದಿಕೆಯಲ್ಲಿ ಟೈಮ್ ಲಿಮಿಟ್ ಇಲ್ಲದೆ, ಫ್ರೇಮ್ ಇಲ್ಲದೆ, ಸಾವಿರಾರು ಜನರ ಮುಂದೆ ನಿಂತ್ಕೊಂಡು ಅಳೋದು, ನಗೋದು, ಪ್ರತಿಯೊಂದು ರೋಲ್ ಅನ್ನ ಪರ್ಫಾರ್ಮ್ ಮಾಡಿ ಜನರ ಮೆಚ್ಚುಗೆನ ಗಳಿಸಿಕೊಂಡು ಆವತ್ತಿನ ಕಾಲದಿಂದ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ 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 ನಾಟಕ ಅನ್ನೋದು ಸಿನಿಮಾ, ಜನರು ಸಿನಿಮಾಕ್ಕೆ ನೋಡೋದಕ್ಕೆ ಇಷ್ಟಪಟ್ರು. ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಸಿನಿಮಾನ ಬಿಟ್ಟು ರೀಲ್ಸ್ ಮತ್ತೊಂದು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಈಗ ಮತ್ತೆ ಜನರು ನಾಟಕದತ್ತ ಒಲವು ತೋರಿಸ್ತಾ ಇದ್ದಾರೆ. ಈಗ ನಿಮ್ದೇ ಹಲವಾರು ಪರ್ಫಾರ್ಮ್ ಗಳನ್ನ ನಾವು ಕೂಡ ನೋಡಿದ್ವಿ. ಈಗ ಈಗ ಈಗಿನ ಪ್ರಸ್ತುತ ಕಾಲದಲ್ಲಿ ನಾಟಕ ಹೇಗಿದೆ, ನಾಟಕಕ್ಕೆ ವೇದಿಕೆಗಳು ಹೇಗಿದೆ, ಜನರ ಸ್ಪಂದನೆಗಳು ಹೇಗಿದೆ, ಮತ್ತೆ ಹೊಸಬ್ರು ಬರೋರು ಏನ್ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ? ಮೇಡಮ್, ಏನಾಗಿದೆ, ಈಗ ಮತ್ತೆ ರಂಗಭೂಮಿ ಅತ್ತ ನಮ್ಮ ಕಲಾವಿದರು ಸ್ವಲ್ಪ ಮರಳ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಏಕೆಂದ್ರೆ ಎಷ್ಟೋ ಜನ ಈಗ ನೋಡಿದ್ದೆ ಒಂದು ಸಿನಿಮಾ ಆಗ್ಬೋದು, ಒಂದು ಸೀರಿಯಲ್ ಎಷ್ಟು ದಿವಸ ಅಂತ ನೋಡ್ತಾರೆ. ಇವತ್ತಿನ ಒಂದು, ನಾನು ತಪ್ಪಾಗಿ ತಿಳ್ಕೊಬಾರ್ದು, ಯಾವುದೇ ಸೀರಿಯಲ್ ಸಿನಿಮಾ ಬಂದಾಗ ಒಂದು ಕುಟುಂಬ ಕೂತ್ಕೊಂಡು ನೋಡುವಂತ ಒಂದು ಧಾರಾವಾಹಿ ಬರ್ತಾ ಇಲ್ಲ. ಇವತ್ತೇನಾಗಿದೆ, ಒಂದು ಕುಟುಂಬವನ್ನು ಯಾವ ರೀತಿ ಒಡಿಬಹುದು, ಯಾವ ರೀತಿ ಅಲ್ಲಿ ಬಿಂಬಿಸ್ಬೋದು, ಅವರಲ್ಲಿ ಹೇಗೆ ಕಲಾ ತರ್ಬೋದು, ಯಾವ ರೀತಿ ಇದು ಒಂದು ಏನಂತಾರೆ ಮನಸ್ಸಲ್ಲಿರೋ ಚಂಚಲತೆನ ಯಾವ ರೀತಿ ಬಿಂಬಿಸ್ಬೋದು ಅನ್ನೋದು ಇವತ್ತು ಬಹಳ ಫೋಕಸ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಆಗ್ಬಾರ್ದು. ನನ್ನ ವೈಯಕ್ತಿಕ ಕಳಕಳಿ ಏನಂದ್ರೆ, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಸಂಸ್ಕಾರ ಇದೆ. ನಾವು ಒಳ್ಳೆದನ್ನ ಕೊಟ್ಟಾಗ ಒಳ್ಳೆದನ್ನೇ ತೆಗೆದುಕೊಳ್ತಾರೆ ಜನ. ಈಗ ನಾನು ಒಂದು 5 ದಿವಸ ಒಳ್ಳೆದನ್ನೇ ಹೇಳ್ತಾ 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 ಹೋದಾಗ ನಾಳೆ ಅದಕ್ಕೆ ಅವರು ಅಡ್ಜಸ್ಟ್ ಆಗ್ತಾರೆ. ಇವತ್ತೇನಾಗುತ್ತೆ, ಒಬ್ಬ ಮನುಷ್ಯನಲ್ಲಿ ಕೆಟ್ಟವನು 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 ಅಂದ್ರೆ ಕೆಟ್ಟವನೇ ಆಗ್ತಾನೆ, ಒಳ್ಳೆಯವನು ಒಳ್ಳೆಯವನಂದ್ರೆ ಒಳ್ಳೆಯವನಾಗ್ತಾನೆ. ಅಂತಹ ಬಿಂಬಿಸುವಂತ ಮತ್ತೆ ನಮ್ಮ ಸಂಸ್ಕಾರಗಳು, ನಮ್ಮ ದೇಶ ಇದೆಯಲ್ಲ, ಭಾರತ ದೇಶ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ನಾವೆಲ್ಲ ಈ ಭಾರತ ದೇಶ ಇರುವಂತವ್ರೆ ಬಹಳ ಪುಣ್ಯವಂತರು. ಏಕೆಂದ್ರೆ ನಮ್ದು ಸಂಸ್ಕಾರಿತವಾಗಿರುವಂತ ಒಂದು ದೇಶ. ಯಾವುದೇ ದೇಶಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದ ಸಂಸ್ಕೃತಿ ಇರ್ಬೋದು, ಸಂಸ್ಕಾರ ಇರ್ಬೋದು, ನಮ್ಮ ವೇದ ವಿಜ್ಞಾನಗಳಿರ್ಬೋದು, ಯಾವುದೇ ವೇದಗಳು ತೆಗೆದುಕೊಂಡ್ರು ಕೂಡ ಬಹಳ ಒಂದು ಏನಂತಾರೆ, ನಮ್ಮ ಋಷಿ ಮುನಿಗಳು ಹೇಳ್ಕೊಟ್ಟಂಥದ್ದು ಸಂಪ್ರದಾಯಗಳು ಇರ್ಬೋದು, ಅದ್ಭುತವಾಗಿರ್ತವೆ. ಅಂತ ಸಂಸ್ಕಾರಗಳಲ್ಲಿ ಬೆಳೆದಾಗ ಒಬ್ಬ ವ್ಯಕ್ತಿ ಕೆಟ್ಟವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಾಜದಲ್ಲಿ ಎಂತ ಕ್ರೂರಿಯಾದ್ರೂ ಕೂಡ ಒಳ್ಳೆಯವನಾಗ್ತಾನೆ. ಅಂತಹ ಸಂಸ್ಕಾರ ಬೆಳೆಸುವಂತ ಒಂದಿಷ್ಟು ಮಾರ್ಗದರ್ಶನ ನೀಡುವಂತ ವಿಚಾರಗಳನ್ನ ನಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿದ್ರೆ ನಮ್ಮ ಸಮಾಜವನ್ನ ಬದಲಾವಣೆ ತರಬಹುದು. ಅದು ಕೂಡ ಅವರ ಸಮಾಜದ ಕರ್ತವ್ಯ ಕೂಡ, ಮಾಧ್ಯಮದರ ಕರ್ತವ್ಯನೂ ಕೂಡ. ಅಂತದನ್ನ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ? ಇವತ್ತು ನಮ್ಮ ಯುವ ಪೀಳಿಗೆಗಳು ಎಲ್ಲ ಕೂಡ ಏನಾಗಿದೆ, ಡಿಜಿಟಲ್ ಕರಣ ಬಂದ ಮೇಲೆ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಬರೀ ಫೇಸ್ಬುಕ್, ಯೂಟ್ಯೂಬ್ ಇಂಥವುಗಳಲ್ಲೇ ನಮ್ಮ ಜೀವನ ಕಳೀತಾರೆ ಹೊರತು ಇವತ್ತು ಒಳ್ಳೆ ಸೀರಿಯಲ್ ಬರ್ತಾ ಇದೆಯಪ್ಪ, ನಾನು ಇವತ್ತೇನೋ ಸಾಧನೆ ಮಾಡ್ಬೇಕು ಅನ್ನೋದು ಏನು ಬರ್ತಾನೆ ಇಲ್ಲ. ಅಲ್ಲಿ ಈ ಕಲಿಯುವಂಥದ್ದು ಏನೂ ಇಲ್ಲ ಮಕ್ಕಳಿಗೆ. ಇವತ್ತು ಎಷ್ಟೊಂದು ತರ್ಬೋದು ಮೇಡಮ್. ನಮ್ಮ ಸಮಾಜನ ಬದಲಾವಣೆ ಮಾಡ್ಲಿಕ್ಕೆ ಒಂದು ಮಗು ಬೆಳವಣಿಗೆ ಹೇಗಾಗ್ಬೇಕು ಯಾರಾದ್ರೂ ಹೇಳ್ತಾರ? ಹೇಳಲ್ಲ. ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಕೊಡ್ತಾರೆ, ಅವ್ನು ನೋಡ್ಕೊಂಡ್ ಕೂತ್ಕೊಂಡ್ರೆ ಇವ್ರ ಕೆಲಸ ಇವ್ರು ಮಾಡ್ಕೊಂತಾರೆ. ಅದು ಆಗ್ಬಾರ್ದು ನೋಡಪ್ಪ. ಒಬ್ಬ ಮಗು ಒಂದು ಜ್ಞಾನಮಯವಾಗಿ ಬೆಳಿಲಿಕ್ಕೆ, ಶಿಸ್ತುಬದ್ಧವಾಗಿ ಬೆಳಿಲಿಕ್ಕೆ, ಅವನ ಜೀವನ ಕಲ್ಪಿಸ್ಕೊಳ್ಳೋದಕ್ಕೆ, ಅವನ ಬದುಕಿನ ದಾರಿಯನ್ನು ಹುಡ್ಕೊಳ್ಳಕ್ ಬೇಕಾಗಂತದ್ದು ಯಾರು ಹೇಳ್ತಾ ಇಲ್ಲ. ನಾವ್ ಶಾಲೆಗೆ ಹೋಗ್ತೀವಿ, ಅವ್ರ ಪಾಠದಲ್ಲಿರುತ್ತೆ, ಪಾಠವನ್ನ ಟೀಚರ್ ಕೊಡ್ತಾರೆ, ಟೀಚರ್ ಏನಿರುತ್ತೆ ಅದು ಹೇಳ್ತಾರೆ, ಅವ್ರು ಒಪ್ಪಿಸ್ತಾರೆ, ಮನೆಗೆ ಹೋಗ್ತಾರೆ. ಬಟ್ ನಾವು ಅದನ್ನ ಪುಸ್ತಕದ ಬದನೇಕ ಅಂತ ಹೇಳ್ತೀವಿ, ಪುಸ್ತಕದ ಹುಳುಗಳು ಹಾಕ್ಬಾರ್ದು. ನಾವು ನಮ್ಮ ಬದುಕುವ ದಾರಿಗಳನ್ನ ಕೂಡ ಅವರು ಹೇಳಿಕೊಟ್ಟಾಗ ನಮಗೆ ಅವನಿಗೆ ಬೇರೆ ಬೇರೆ ಪ್ರಪಂಚ ಹೀಗೂ ಇದೆ ಅನ್ನೋದನ್ನ ಅವ್ನು ಕಲ್ತ್ಕೊಳ್ತಾ ಹೋಗ್ತಾನೆ. ಇವಾಗ ನೀವೇನ್ ಹೇಳ್ತೀರಿ, ನಿಮ್ದೊಂದು ಇವತ್ತು ನೀವೇ ಟೀಚರ್ ಅಂತ ಇಟ್ಕೊಳ್ಳೋಣ, ನೀವೊಂದು ಪಾಠ ನೋಡೋ ಮೇಡಮ್, ಇಷ್ಟು ಈ ವರ್ಷದಲ್ಲಿ ಇಷ್ಟು ನೀವು ಮುಗಿಸ್ಬೇಕು ಅಂತ ನಿಮಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ. ನೀವೇನ್ ಮಾಡ್ತೀರಾ, 2 ದಿವಸದ ಪೀರಿಯಡ್ ಅನ್ನ ಒಂದೇ ದಿವಸದಲ್ಲಿ 3 ಪೀರಿಯಡ್ ಮಾಡಿ ಮುಗಿಸ್ಬಿಡ್ತೀರಾ. ಬಟ್ ಅವ್ನಿಗೇನು ಅರ್ಥ ಆಗುತ್ತೆ? ನೀವೇನೋ ಹೋಮ್ ವರ್ಕ್ ಕೊಡ್ತೀರಾ, ಬರ್ಕೊಂಡ್ ಬರ್ತಾನೆ, ಅವನೇನೋ ಅಷ್ಟೇ ಜೀವನ ಆಗಬಾರ್ದು ಅಂತ ನನ್ನ ಉದ್ದೇಶ. ಮಕ್ಕಳಿಗೆ ಬೇರೆ ಬೇರೆ ಕಲಾ ಪ್ರಕಾರಗಳಿರುತ್ತೆ, ಸಾಮಾಜಿಕ ಹೊಣೆಗಾರಿಕೆ ಇರುತ್ತೆ, ಅವನು ಬದುಕುವ ಕಲೆಗಳಿರುತ್ತೆ, ಇಂಥವನ್ನು ಕೂಡ ಹೇಳ್ಕೊಡ್ಬೇಕು ಅನ್ನೋದು ನನ್ನ
ವೈಯಕ್ತಿಕ ವಿಚಾರ. ಆಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ನಮ್ಮ ಸಂಸ್ಕಾರದ ಬಗ್ಗೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಇದ್ರ ಬಗ್ಗೆ ಒಂದು ಪಾಠಗಳನ್ನ ಇಡಬೇಕು ನಾವು. ಏಕೆಂದ್ರೆ ನಮ್ಮ ನೋಡಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ನಾವು ಬಾಲ್ಯದಲ್ಲಿ ಹೇಗೆ ಮಕ್ಕಳನ್ನ ಅಡಾಪ್ಟ್ ಮಾಡ್ತೀವಿ, ಆ ಒಂದು ಬೆಳವಣಿಗೆಯಲ್ಲಿ ಅವರು ಪೂರಕವಾಗಿ ಬೆಳ್ಕೊಂತ ಹೋಗ್ತಾರೆ. ನೀವು ಚಿಕ್ಕವರಿದ್ದಾಗಲೇ ಒಂದು ಸಂಸ್ಕಾರ ಹೇಳ್ಕೊಟ್ರೆ ಅವ್ನು ಅದನ್ನೇ ಬೆಳೆಸ್ಕೊಂಡು ಹೋಗ್ತಾನೆ ಅಲ್ವಾ. ನಾವು ಬರೇ ಮೊಬೈಲ್ ಕೊಟ್ಟು ಮೊಬೈಲ್ ನೋಡ್ಕೊಂಡು ನಾನು ಕೆಲಸ ಮಾಡ್ಕೊಳ್ತೀನಿ ಆಗಲ್ಲ. ಒಂದು ಪುಸ್ತಕ ಕೊಡಿಸಿ ಅಥವಾ ಇನ್ನೇನೋ ಒಂದು ಬೇರೆ ಬೇರೆ ರೀತಿಯಲ್ಲಿ ಆ ಮಕ್ಕಳನ್ನ ಮೋಟಿವೇಟ್ ಮಾಡ್ತಾ ಹೋದ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ಬೋದನ್ನ ನನ್ನ ಅಭಿಪ್ರಾಯ. ನೀವು ಗಿರೀಶ್ ಕಾರ್ನಾಡು, ನಾಗಾಭರಣ ಅವ್ರ ಜೊತೆ ಎಲ್ಲ ಕೆಲಸ ಕಲ್ತ್ಕೊಂಡು ಬಂದವರು. ಸೊ ಆಗ ಕಲಿಯುವ ರೀತಿಗೂ ಈಗ ನಾಟಕ ರಂಗಗಳಲ್ಲಿ ಹೊಸಬ್ರು ಬಂದು ತೊಡಗಿಸ್ಕೊಳ್ತಿದ್ದಾರೆ, ಹೊಸ ಹೊಸ ನಿರ್ದೇಶಕರಿದ್ದಾರೆ, ಏನು ವ್ಯತ್ಯಾಸ ಇದೆ ಮೇಡಮ್? ಆಗ ಅವರ ಜೊತೆಲಿ ಕಲಿಯಂತ ಒಂದು ಅನುಭವನೇ ಬೇರೆ. ಈಗಿನ ನಿರ್ದೇಶಕರು ಒಳ್ಳೆಯವ್ರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹೀಗೆ ಒಂದ್ ಸ್ವಲ್ಪ ಏನಂತಾರೆ, ಫ್ರೀನೆಸ್ ಕೊಡ್ತಾರೆ. ಬಟ್ ಆಗಲ್ಲ. ನೀವು ಅಲ್ಲಿ ಸಮಯ ಪ್ರಜ್ಞೆ ಇತ್ತು ಅವಾಗ. ನೀವು 6 ಗಂಟೆ ರಿಹರ್ಸಲ್ ಬರ್ಬೇಕಂದ್ರೆ 6 ಗಂಟೆಗೆ ಬರ್ಬೇಕು. ಸಮಯ ಪ್ರಜ್ಞೆ ಬಹಳ ಮುಖ್ಯವಾಗಿತ್ತು. ಈಗ ಏನಾಗತ್ತೆ, ನಾವು 6 ಗಂಟೆ ಬನ್ನಿ ಅಂದ್ರೆ 7:15 ಬರ್ತಾನೆ. ಅವ್ನಿಗೆ ಇನ್ನೊಂದು ಮಾತಾಡೋದು ನಾಳೆ ಬೆಳಗ್ಗೆ ಬರೋದೇ ಇಲ್ಲ. ಸೀರಿಯಸ್ನೆಸ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಒಂದು ಬದ್ಧತೆ ಅಂತೀವಲ್ಲ, ಬದ್ಧತೆ, ಸಮಯ ಪ್ರಜ್ಞೆ ಮತ್ತೆ ಶಿಸ್ತು, ಇದು ಯಾವುದು ಈಗಿನ ಕಾಲದ ಕಲಾವಿದರಲ್ಲಿ ತುಂಬಾ ವಿರಳ. ಸೊ ಅದನ್ನ ಮೈಗೂಡಿಸ್ಕೋಬೇಕೆನ್ನೋದು ನನ್ನ ಒಂದು ಕಳಕಳೆಯ ಪ್ರಾರ್ಥನೆ. ಯಾಕೆಂದ್ರೆ ನಾವೀಗ ನೀವು ಹೇಳಿದ್ರೆ ಏನಾರೋ ಒಂದು ಕಲಿಬೇಕು, ಏನಾರೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಆಮೇಲೆ ಇಂಥದ್ದೇ ನಾವು ಮಾಡ್ತೀವಿ ಅನ್ನೋದು ಒಂದು ಗುರಿ ಇರ್ಬೇಕು. ಗುರಿ ಮುಂದೆ ಗುರುಗಳು ಇರ್ಬೇಕು. ಸೊ ಹಾಗಾಗಿ ಆಗಿನ ಒಂದು ಏನ್ ಹೇಳ್ತೀನಿ, ನಮ್ಗೆ ಗುರುಗಳು ಹಾಗೆ ಅವರು ನಮಗೆ ಹೇಳ್ಕೊಟ್ಟಂಥದ್ದು. ಸೊ ಅವರಲ್ಲಿ ಕಲ್ತಿದ್ದು ತುಂಬಾ ಇದೆ ನಮಗೆ. ಸೊ ಅವರಿಂದ ನಾವು ಹೇಳ್ಕೊಟ್ಟದ್ದು, ಕಲ್ತಿದ್ದು ಕೂಡ ಇವತ್ತು ನಮಗೆ ಬಹಳ ಮಾರ್ಗದರ್ಶನ ಆಗಿದೆ. ಈಗ ನಿಮ್ಮದೇ ಒಂದು ತಂಡ ಇದೆ, ನೀವು ಒಂದೊಂದ್ ಕಡೆ ಹೋಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ನಿಮ್ಮ ತಂಡದಲ್ಲಿರೋರು ಎಂಥವ್ರು? ಅವರು ಸಂಪೂರ್ಣವಾಗಿ ನಾಟಕಕ್ಕೆನೆ ತೊಡಗಿಸಿಕೊಂಡಿರೋರ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಿ ಅಂತ ಹೇಳಿದ್ರೆ, ಈಗ ಬರೋ ಒಂದಷ್ಟು ಜನರಿಗೆ ಹಿಂದಿನವರ ಈಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳನ್ನ ಕಂಪೇರ್ ಮಾಡ್ಕೊಂಡು ಅವ್ರು ಕೇಳ್ಕೊಳ್ತಾರೆ, ಅವ್ರು ನಾಟಕದಿಂದ ಬಂದವರಂತೆ, ಅದಕ್ಕೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಇತ್ತೀಚಿನ ದಿನಗಳಲ್ಲಿ ನಾಟಕ ಮಾಡೋದು ಅಂತ ಬಯಸೋದು ಯಾಕೆ ಅಂತ ಹೇಳಿದ್ರೆ, ಸಿನಿಮಾಗಳಲ್ಲಿ ನನಗೆ ಚಾನ್ಸ್ ಸಿಗ್ಲಿ, ಸೀರಿಯಲ್ಗಳಲ್ಲಿ ಚಾನ್ಸ್ ಸಿಗ್ಲಿ, ಸೊ ಅದರಿಂದ ನಾನು ಒಳ್ಳೆ ದುಡ್ಡು ಮಾಡ್ಕೋಬಹುದು, ಹೆಸರು ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ನಾಟಕಕ್ಕೆ ಬರೋದಕ್ಕೆ ಒಂದಷ್ಟು ಜನರು ಪ್ರಯತ್ನ ಪಡ್ತಾರೆ. ಸೊ ನಿಮ್ಮ ತಂಡದಲ್ಲಿ ಇರುವವರು ಈಗ ಒಂದು ನಾಟಕ ಮಾಡ್ತೀನಿ, ನಾಟಕದಿಂದ ಜೀವನ ರೂಪಿಸ್ಕೊಳ್ತೀನಿ ಅಂತ ಬಂದವರಿಗೆ ಯಾವ ರೀತಿ ಬರ್ಬೋದು? ಇದ್ರ ಆಗುತ್ತಾ, ಸಾಧ್ಯ ಇದೆಯಾ, ಅಥವಾ ಹೆಂಗೆ ಈಗ ಪ್ರೆಸೆಂಟ್ ಕಾಲದಲ್ಲಿ ಹೇಗೆ ಅವ್ರು ತೊಡಗಿಸ್ಕೊಳ್ಬಹುದು? ಮೇಡಮ್, ನಮ್ಮಲ್ಲಿ ಯಾರೇ ಕಲಾವಿದ್ರು ನಾಟಕ ಮಾಡ್ತೀನಿ ಅಂತ ಬಂದಾಗ ಅವ್ರಿಗೆ ಹೇಳೋದು ಒಂದೇ ಮಾತು, ಮೊದಲು ನಿಮ್ಮ ವೃತ್ತಿ ಜೀವನ, ಫಸ್ಟ್ ಊಟಕ್ಕೆ ನಿಮ್ಗೊಂದು ಕೆಲಸವನ್ನ ಹುಡ್ಕೊಳ್ಳಿ, ಅದಾದ ನಂತರ ಪ್ರವೃತ್ತಿಯಾಗಿ ಬೆಳೆಸ್ಕೊಳ್ಳಿ ಅನ್ನೋದು ನನ್ನ ಒಂದು ಸಲಹೆ. ಯಾಕೆಂದ್ರೆ ಈ ನಮ್ಮ ರಂಗಭೂಮಿಯಲ್ಲಿ ಹಣ ಸಿಗೋದಿಲ್ಲ, ಊಟ ಸಿಗೋದಿಲ್ಲ, ತುಂಬಾ ರೇರ್. ಯಾಕೆಂದ್ರೆ ತುಂಬಾ ವರ್ಷಗಳ ಕಾಲ ಕಾಯ್ಬೇಕು. ಅದಕ್ಕೆ ಉದಾಹರಣೆ ನಾನೇ. ಸುಮಾರು 30 ವರ್ಷಗಳ ಕಾಲ ನಾನು ಈ ಮಟ್ಟಿಗೆ ಬೆಳಿಬೇಕಾದ್ರೆ, ನಾನು ಹೇಳಿದ್ನಲ್ಲ, ಬಂದ್ ತಿನ್ಕೊಂಡು, ಬಿಸ್ಕೆಟ್ ತಿನ್ಕೊಂಡು, ಬರೇ ನಡ್ಕೊಂಡು, ಆ ಥರ ಸ್ಟ್ರಗಲ್ಸ್ ಲೈಫನ್ನೇ ಮಾಡ್ಕೊಂಬಂದಂತು. ಈಗಿನವ್ರಿಗೆ ನೀವು ಒಂದು ದಿವಸ ನೀವು ಏನಾದ್ರು ಊಟ ಕೊಡದೇ ಇರ್ರಿ, ಅವ್ನಿಗೆ ಬಂದ ಸರಿಯಾಗಿ ನೋಡ್ಕೊಳ್ದೇ ಇರ್ರಿ, ಅವ್ನು ನಾಳೆ ದಿವಸ ಬದುಕೋಕೆ ಆಗಲ್ಲ. ಆ ಥರ ಪರಿಸ್ಥಿತಿಗಳು ಈಗಿನ ಕಲಾವಿದರಲ್ಲಿ ಇದೆ. ಒಂದು ಏನ್ ಹೇಳ್ತೇವೆ, ದೃಢತೆ ಇಲ್ಲ, ನಿಶ್ಚಲವಾದ ಮನಸ್ಸಿಲ್ಲ. ನಾನು ಏನಾದ್ರು ಕಷ್ಟ ಎಷ್ಟಾದ್ರು ಬರ್ಲಿ, ನೀವು ಬೇಕಾದ್ರೆ ಇಡೀ ದಿವಸ ನಾನು ಒಂದು ರೂಮಲ್ಲಿ ಕೂಡಿ ಹಾಕಿ ನಾನು ಬರ್ತೀನಿ ಅನ್ನೋರು ಇಲ್ಲ. ಈಗ ಈಗ ಒಂದು 5 ನಿಮಿಷ ನಿಮ್ಮನ್ನ ಒಂದು ವೆಯ್ಟ್ ಮಾಡಿದ್ರೆ ಸಾಕು, ಸಾರ್ ಇಷ್ಟೊಂದು ಕಾಯಿಸ್ತೀರ, ನಾಳೆಯಿಂದ ಬರಲ್ಲ ಸಾರ್ ಅಂತ. ಪೇಷನ್ಸ್ ಇಲ್ಲ. ಸೊ ಆ ಒಂದು ಪೇಷನ್ಸ್ ನ ಕಲಿಯುವಂತ ಕಲಾವಿದರು ಇವತ್ತು ಆಗ್ಬೇಕು. ಈಗ ನಮ್ಮಲ್ಲಿ ನೀವು ಹೇಳಿದ್ರೆ, ನಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ತರ ಕಲಾವಿದರು ಇದ್ದಾರೆ ಅಂತ ಹೇಳಿ. ಸೊ ನಮ್ಮಲ್ಲಿ ವೃತ್ತಿ ಮಾಡುವಂತವ್ರು ಇದ್ದಾರೆ, ಪ್ರವೃತ್ತಿ ಕಲಾವಿದರು ಇದ್ದಾರೆ. ನಮ್ಮಲ್ಲಿ ಏನಾಗುತ್ತೆ, ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಅವರೊಂದಿಷ್ಟು ಬಂದು ನಾಟಕಗಳನ್ನ ಮಾಡ್ತಾರೆ. ಇನ್ನೊಂದು ಕೆಲವೊಂದಿಷ್ಟು ಪ್ರೊಫೆಷನಲ್ ಆಗಿ ತಗೊಂಡಂತವ್ರು ಇದ್ದಾರೆ. ಸೊ ಇಂಥ ಎರಡು ಮಿಕ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಅವ್ರಿಗೆ ಹೇಳದ್, ನೀವು ಹೇಳಿದಲ್ಲ, ಫಸ್ಟ್ ನಿಮಗೆ ಕೆಲಸ ಮಾಡ್ಕೊಂಡು ನಮ್ಮ ಜೊತೆಗೆ ಬನ್ನಿ ಅಂತೇಳಿ. ನಾನೀಗ ಒಂದು ನಾಟಕ ತಗೊಳ್ತೀನಿ ಅಂದ್ರೆ, ಸೊ 1 ವಾರ ಮುಂಚಿತವಾಗಿ ಅವ್ರನ್ನ ಪ್ರಾಕ್ಟೀಸಿಗೆ ಕರಿತೀವಿ. ಸೊ ಒಂದು ಸಮಯ ಕೊಟ್ಟಿರ್ತೀನಿ, ಆ ಸಮಯಕ್ಕೆ ಬರ್ತಾರೆ, ಆಕ್ಟ್ ಮಾಡ್ತಾರೆ, ಒಂದು ಶೋಗಳಿದ್ದಾಗ ಪ್ರದರ್ಶನ ಕೊಟ್ಟು ಅವ್ರು ಹೋಗ್ತಾರೆ. ಸೊ ಈ ತರದ ಒಂದು ಸ್ಟ್ರಕ್ಚರ್ನ ಇಟ್ಕೊಂಡಿದ್ದೀನಿ. ನಮ್ಮಲ್ಲಿ ಪೌರಾಣಿಕ ಮಾಡ್ತೀವಿ, ಅಸಂಗತ ಮಾಡ್ತೀವಿ, ಸಾಮಾಜಿಕ ಮಾಡ್ತೀನಿ, ಹಾಸ್ಯ ನಾಟಕಗಳು ಮಾಡ್ತೀನಿ, ಬೀದಿ ನಾಟಕಗಳನ್ನ ಮಾಡ್ತೀನಿ, ಮೈಮ್ ಶೋ ಮಾಡ್ತೀನಿ, ವರ್ಕ್ಶಾಪ್ ಇರ್ಬೋದು, ಸ್ವಚ್ಛ ಭಾರತ ಇರ್ಬೋದು. ಈ ರೀತಿ ಹಲವಾರು ಪ್ರಕಾರಗಳನ್ನ ನಾನು ರಂಗಭೂಮಿಗೆ ತಗೊಂಡ್ಬರ್ತೇನೆ. ಈಗಿನ ಒಂದು ಅಟ್ ಪ್ರೆಸೆಂಟ್ ಏನ್ ಮಾಡ್ತೀನಿ, ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಯುವಕರಿಗೆ ಪ್ರೆಸೆಂಟ್ ಏನಂದ್ರೆ, ನಮ್ಮ ಯುವಕರಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಕೊಡುಗೆಯನ್ನ ಕೊಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ.
ಹಾಗಾಗಿ ನಾನು ಎಲ್ಲಾ ಶಾಲಾ ಕಾಲೇಜಿಗೆ ನಾನೇ ಹೋಗಿ ವಾಲಂಟ್ರಿ ಆಗಿ ಅಲ್ಲಿನ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಸೊ ನಾವೇ ಒಂದು ನಾಟಕವನ್ನ ನಾವೇ ನಮ್ಮ ಟ್ರೈನ್ ಅಪ್ ಮಾಡಿ ಕಾಸ್ಟ್ಯೂಮ್ ಕೊಟ್ಟು ಪ್ರದರ್ಶನ ಮಾಡ್ತಾ ಇದ್ದೀವಿ. ತಿಂಗಳಿಗೆ ಎಷ್ಟು ನಾಟಕಗಳನ್ನ ಪರ್ಫಾರ್ಮ್ ಮಾಡ್ತೀರಾ ಸರ್, ಮತ್ತೆ ಎಲ್ಲೆಲ್ಲ ಮಾಡ್ಕೊಂಡು ಹೋಗ್ತೀರಿ? ಮೇಡಮ್, ನಾನು ಫಸ್ಟು ಬೆಂಗಳೂರಿನ ಪ್ರತಿಷ್ಠಿತ ಎಲ್ಲಾ ಕಾಲೇಜುಗಳಲ್ಲೂ ನಾನು ನಾಟಕಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ನಾ ಬೇರೆ ಬೇರೆ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ನಾವು ಒಂದಿಷ್ಟು ಪ್ರೊಡಕ್ಷನ್ಗಳು ತೆಗೆದುಕೊಂಡಿದ್ದೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ತಗೊಂಡಿದ್ದೀವಿ, ಆಮೇಲೆ ಮಾಟನ್ ಗೌಡ ಅಂತ ತೆಗೆದುಕೊಂಡಿದ್ದೀವಿ, ಆಮೇಲೆ ಇದು ಯಾವುದು ನಮ್ಮ ವೀರ ಯೋಧ ಇರ್ಬೋದು, ಬೇರೆ ಬೇರೆ ಈ ತರ ಕಲಾ ಪ್ರಕಾರಗಳ ಬೇರೆ ಬೇರೆಗಳನ್ನ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ನಿಮ್ಮ ನಾಟಕದಲ್ಲಿ ಅಂದ್ರೆ ಕೆಲವು ಈಗ ಕಾಮಿಡಿ ಇರುತ್ತೆ ಅಥವಾ ಕೆಲವು ಬಿಕಾಸ್ ಈಗಿನ ಕಾನ್ಸೆಪ್ಟ್ ಗಳಂತ ಹೇಳಿದ್ರೆ ಒಂದೋ ಥ್ರಿಲ್ಲರ್ ಇರ್ಬೇಕು, ಇಲ್ಲ ಏನೋ ಒಂದು ಇರ್ಬೇಕು, ಮೆಸೇಜ್. ಈಗ ಮೆಸೇಜ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ, ಪರ್ಫಾರ್ಮೆನ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಸ್ಟೇಜ್ ಸಿಕ್ಕಿದ್ರೆ ಸಾಕು ಅಂತ ಇರುತ್ತೆ. ಒಂದ್ ಕಾಲದಲ್ಲಿ ನಾಟಕ ಅಂತ ಹೇಳಿದ್ರೆ ನಾಟಕದ ಮೂಲಕ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಂದೇಶವನ್ನು ತಗೊಂಡು ಹೋಗ್ತಾರೆ, ಅದರಿಂದ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಡುವಂತ ಒಂದು ಅಭ್ಯಾಸಗಳಿತ್ತು. ಬಟ್ ಈಗ ನೀವು ನಾಟಕಗಳು ಮಾಡ್ಬೇಕಾದ್ರೆ ನಿಮ್ಮ ಕಾನ್ಸೆಪ್ಟ್ಗಳು ಯಾವ ರೀತಿ ಇರುತ್ತೆ? ಮೇಡಮ್, ನಮ್ದು ಯಾವುದೇ ಕಾನ್ಸೆಪ್ಟ್ ತಗೊಂಡ್ರೆ ನೀವು ಹೇಳಿದಾಗೆ ಫಸ್ಟ್ ಅದರಲ್ಲಿ ಒಂದು ಮೆಸೇಜ್, ಒಂದು ಮಾರಲ್ ಸಂದೇಶವನ್ನು ಇಟ್ಕೊಂಡಿರ್ತೀವಿ. ಅದಾದ ನಂತರ ಸೊ ಒಂದು ಸಂದೇಶವನ್ನು ಜೊತೆಗೆ ಕಾಮಿಡಿ, ನೀವು ಹೇಳ್ದಂಗೆ ಕಾಮಿಡಿ ಇರುತ್ತೆ, ಹಾಡು ಇರುತ್ತೆ, ನೃತ್ಯ ಇರುತ್ತೆ, ಕೊನೆಯದಾಗಿ ಒಂದು ಸಂದೇಶವನ್ನ ಸಾರುವಂತ ನಾಟಕಗಳನ್ನ ತೆಗೆದುಕೊಳ್ತೀವಿ. ಯಾಕೆಂದ್ರೆ ಮಕ್ಕಳ ಮತ್ತೆ ಕಾಲೇಜಿ ವಿದ್ಯಾರ್ಥಿಗಳ ಮನಸ್ಸನ್ನು ಹಿಡಿದಿಡೋದಿದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ಹೌದು. ಯಾಕೆಂದ್ರೆ ಅವರ ಮನಸ್ಸು ಕುದುರೆ ತರ ಓಡ್ತಾ ಇರುತ್ತೆ. ಸೊ ಅವ್ರನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕ್ಬೇಕು. ಏನ್ ಮಾಡ್ಬೇಕು, ಒಂದ್ ಫಸ್ಟ್ ಹಾಡ್ ತಗೋಬೇಕು, ಡ್ಯಾನ್ಸ್ ತಗೋಬೇಕು, ವಿಶೇಷವಾಗಿ ನಗಿಸುವಂತದ್ದು ಆಗ್ಬೇಕು, ಯಾವ್ದಾದ್ರು ಒಂದು IPL ಮ್ಯೂಸಿಕ್ ತಗೋಬೇಕು, ಇನ್ಯಾವುದೋ ಒಂದು ಮ್ಯೂಸಿಕ್ ತಗೋಬೇಕು. ಅವ್ರಿಗೆ ಈಗಿನ ಸಂದರ್ಭಕ್ಕೆ ಏನಿದೆ ಅದನ್ನು ಬಳಸ್ಕೊಂಡಾಗ ಅವರು ನಮ್ ಕಡೆ ಸ್ವಲ್ಪ ಮನಸ್ಸುಗಳನ್ನ ತಗೊಂಡ್ ಬರ್ತಾರೆ. ಸೊ ಆ ತರದ ಎಲ್ಲಾ ವಿಷಯಗಳನ್ನ ನಾವು ಅವರ ಮನಸ್ಸನ್ನ, ಅವರ ನಾಡಿ ಮಿಡಿತವನ್ನ ತೆಗೆದುಕೊಂಡು ಅವ್ರಿಗೆ ಏನ್ ಕೊಡ್ಬೋದು ಅನ್ನೋದು ಸಂದೇಶ ಇಟ್ಕೊಂಡು ನಾನು ನಾಟಕಗಳನ್ನ ಕಟ್ಕೊಂಡು ಬರ್ತಾ ಇದ್ದೀನಿ. ಸೊ ನಾಟಕ ನಾವು ಕಟ್ಬೇಕಾದ್ರೆ ಅಷ್ಟೇ, ಫಸ್ಟ್ ಅವ್ರನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೇಕು, ಅವ್ರು ನಮ್ ಕಡೆ ಯಾವ ರೀತಿ ಎಳ್ಕೋಬೇಕು, ಆಮೇಲೆ ನಾವೇನ್ ಅನ್ಕೊಂಡಿರ್ತೀವೋ ಆ ಸಂದೇಶವನ್ನ ಅವರಿಗೆ ಆ ಹಾಡುಗಳ ಮುಖಾಂತರ, ನೃತ್ಯದ ಮೂಲಕ ಅಥವಾ ಡ್ಯಾನ್ಸ್ ಮುಖಾಂತರ ಹೇಳ್ಕೊಡುವಂತ ನಮ್ಮ ಒಂದು ಉದ್ದೇಶ. ಈಗ ನೀವು ಸ್ಕೂಲ್ಗಳಲ್ಲೆಲ್ಲ ಹೋಗಿ ಪರ್ಫಾರ್ಮ್ ಮಾಡ್ಬೇಕಾದಾಗ ಅಲ್ಲಿನ ಸ್ಟೂಡೆಂಟ್ಸ್ ಗಳನ್ನು ನೀವು ಇನ್ವಾಲ್ವ್ ಮಾಡ್ಕೋತೀರಾ? ಬಿಕಾಸ್ ಕೆಲವರಿಗೆ ಆಸೆಗಳಿರುತ್ತೆ, ನಾನು ಪರ್ಫಾರ್ಮ್ ಮಾಡ್ಬೇಕು, ಸ್ಟೇಜ್ ಅಲ್ಲಿ ಇದ್ ಮಾಡ್ಬೇಕು ಅಂತ. ನಿಮಗೂ ಒಂದು ಅವಕಾಶ ಈಗಿನ ಜನರೇಷನ್ ನ ಕರ್ಕೊಂಡು ಅವರಿಗೆ ತಕ್ಕ ಹಾಗೆ ಕಾನ್ಸೆಪ್ಟ್ ಮಾಡಿ ನಾಟಕ ಮಾಡಿಸ್ಬೋದು ಅಂತ. ಸೊ ಅಂತದ್ ಮಾಡ್ತೀರಾ? ಮೇಡಮ್, ಅದೇ ನಾವು ಮಾಡ್ತಾ ಇರೋದು ಮೇಡಮ್. ಎಲ್ಲಾ ಕಾಲೇಜುಗಳು ನಾವೇ ಹೋಗ್ತೀವಿ, ಅಲ್ಲಿನ ವಿದ್ಯಾರ್ಥಿಗಳನ್ನ ನಾವೇ ಬಳಸ್ಕೊಳ್ತೀವಿ, ಅವ್ರಿಗೆ ನಾವೇ ಮೇಕಪ್ ಮಾಡ್ತೀವಿ, ಕಾಸ್ಟ್ಯೂಮ್ ಕೊಡ್ತೀವಿ, ಹೇಳ್ಕೊಡ್ತೀವಿ, ಮತ್ತೆ ಒಂದು ದಿವಸ ಪ್ರದರ್ಶನನೂ ಮಾಡ್ತೀವಿ. ಸೊ ಈಗ ಅದ್ರಲ್ಲಿ ಏನಂದ್ರೆ ನಮ್ಮ ಒಂದು ಕಾಲೇಜುಗಳಲ್ಲಿ ಈ ನಮ್ಮ ವೆಸ್ಟರ್ನೈಸ್ಗೆ ಬಹಳ ಜನ ಬರ್ತಾರೆ. ಅದೇ ನಾನು ನಾಟಕ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ನಮ್ಮ ಸಂಸ್ಕೃತಿ ಕಡೆ ಬಹಳ ವಿರಳ. ಸೊ ನಾನು ಹೇಳ್ತಾ ಇರೋದು ಅವರು ಆ ಒಂದು ಇದರಿಂದ ಆಚೆ ಬರ್ಬೇಕು. ಅವ್ರು ಏನಂದ್ರೆ ವೆಸ್ಟರ್ನೈಸ್ಗೆ ಬಹಳ ಮಾರು ಹೋಗ್ತಾರೆ. ಸೊ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಇವತ್ತು ಬಹಳ ಏನ್ ಹೇಳ್ತಿದ್ವಿ, ಬೇಗ ಮಾರು ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಸಂಸ್ಕೃತಿ ಕಡೆ ಅವ್ರು ಎಳೆದು ತರ್ಬೇಕಂದ್ರೆ ನಾವು ತುಂಬಾ ಸ್ಟ್ರಗಲ್ ಮಾಡ್ಬೇಕು. ನೀವು ಇಂಟರ್ನ್ಯಾಷನಲ್ ಶೋಗಳನ್ನ ಮಾಡಿದಿರಿ ಅಂತ ಹೇಳಿದ್ರೆ, ಇಲ್ಲ ಮಾಡಿದಿರಾ? ಇಲ್ಲಿ ಯಾವ ತರದ ಪರ್ಫಾರ್ಮೆನ್ಸ್ ಇರ್ತಾ ಇರ್ತದಲ್ಲ ಮೇಡಮ್? ಈಗ ನಾವು ಫಸ್ಟ್ ಸಮ್ಮೇಳನ, ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನಗಳನ್ನ ಎಲ್ಲ ಕಡೆ ಮಾಡಿದೆ ನಾನು. ಸೊ ಎಲ್ಲೆಲ್ಲಿ ಮಾಡಿದ್ವಿ ಅಂದ್ರೆ, ಫಸ್ಟ್ ನನ್ನ ಪ್ರಾರಂಭ ಆಗಿದ್ದು ಶಿಲಾಂಗ್ ಅಂತ ಕೇಳಿರ್ಬೋದು, ಮೇಘಾಲಯ, ಅತಿ ಹೆಚ್ಚು ಮಳೆ ಬೀಳುವಂತ ಒಂದು ಪ್ರದೇಶ, ಚಿರಾಪಂಜಿ. ಅಲ್ಲಿ ಪೂತಿ ನರಸಿಂಹಾಚಾರ್ಯ ಅವರ ಮಗಳು ಇದ್ರು. ಅವರ ಒಂದು 7ನೇ ಮಗಳು ಅಲ್ಲಿ ಶಿಲಾಂಗ್ ಕನ್ನಡ ಸಂಘವನ್ನು ಸ್ಥಾಪನೆ ಮಾಡಿ, ಅಲ್ಲಿ ನಾನು 2003ರಲ್ಲಿ ನಾನೊಂದು ಸಮ್ಮೇಳನ ಮಾಡಿದ್ದೆ, ಇಂಟರ್ನ್ಯಾಷನಲ್ ಕಲ್ಚರ್ ಫೆಸ್ಟಿವಲ್ ಅಂತೇಳಿ. ಅಲ್ಲಿಂದ ಒಂದಿಷ್ಟು ನಮ್ಮ ಸಂಸ್ಕೃತಿಯ ಕನ್ನಡ ಸಂಘಗಳ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು, ಅಂದ್ರೆ ಅವರ ಜೊತೆ ಸಂಪರ್ಕಗಳನ್ನ ಮಾಡಿಕೊಂಡು ಶಿಲಾಂಗ್ ಮಾಡಿದೆ, ಮೇಘಾಲಯ, ಚಿರಾಪಂಜಿ, ಗುಜರಾತ್, ನಾಗ್ಪುರ್, ಮುಂಬೈ, ಡೆಲ್ಲಿ, ಈ ಕಡೆ ನಮ್ಮ ಜಿಲ್ಲೆಗಳಿಗೆ ಬಂದ್ರೆ ಧಾರವಾಡ, ಆಮೇಲೆ ಶ್ರವಣ ಬೆಳಗೊಳ, ಹಾಸನ, ಈ ತರ ಗುಜರಾತ್, ನಾಗ್ಪುರ್, ಈ ತರ ಎಲ್ಲ ಬೆಳೆಸ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೂ, ಜಿಲ್ಲೆಗಳಲ್ಲೂ, ಆಮೇಲೆ ಹಳ್ಳಿಗಳಲ್ಲೂ, ಈಗಲೂ ಕೂಡ ನಾವು ಹಳ್ಳಿಗಳಲ್ಲಿ ಹೋಗಿ ಸಾಕಷ್ಟು ಡ್ರಾಮಾಗಳನ್ನ ಮಾಡ್ತಾ ಇದ್ವಿ. ಇಡೀ ರಾತ್ರಿ ಮಾಡುವಂತ ಕಂಪನಿ ನಾಟಕಗಳು ನಮ್ಮಲ್ಲಿ ಇದಾವೆ. ಈ ಬಂಜೆ ತೊಟ್ಟಿಲು ಕೇಳಿರ್ಬೋದು, ತುಂಬಾ ಅದ್ಭುತವಾಗಿರುವಂತ ಒಂದು ನಾಟಕ. ಒಂದು ಇಡೀ ಕುಟುಂಬವನ್ನ ಯಾವ ರೀತಿ ಅದರಲ್ಲಿ ಹಾಸ್ಯ ಬರುತ್ತೆ, ನಗು ಬರುತ್ತೆ, ಒಂದು ಮೆಸೇಜ್ ಇದೆ, ಈ ತರದ ನಾಟಕಗಳನ್ನ ನಾವು ತೆಗೆದುಕೊಂಡು ಹೋಗ್ತೇನೆ.
ಆಮೇಲೆ ಬೇರೆ ಬೇರೆ ದೇಶಗಳಾಗಿದ್ದಂಥ ಥೈಲ್ಯಾಂಡು, ಇದು ಆಮೇಲೆ ಸಿಂಗಾಪುರ್, ದುಬೈ, ಆಮೇಲೆ ಬೇರೆ ಬೇರೆ ಈ ತರ ಹಲವಾರು ದೇಶಗಳಲ್ಲಿ ಕೂಡ ನಾವು ಪ್ರದರ್ಶನ ಅಲ್ಲೆಲ್ಲ ಹೋದಾಗ ಪೌರಾಣಿಕ ಕಥೆಗಳನ್ನ ಆರಿಸ್ಕೋತೀರಾ, ಅಥವಾ ಅಲ್ಲಿ ಇಂಡಿಯನ್ಸ್ ಇರಬಹುದು ಬಟ್ ಅದ್ರ ಜೊತೆಗೆ ಅಲ್ಲಿ ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಹೋದಾಗ ಅಲ್ಲಿನವರನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಹೌದು ಅವಾಗ ಹೇಗೆ ಇರುತ್ತೆ ನಿಮ್ದು? ಮೇಡಮ್, ನಾವು ಈಗ ಅವರು ನಮಗೆ ಸಮಯ ತುಂಬಾ ಕಡಿಮೆ ಕೊಡ್ತಾರೆ. ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ನಾವು ಗಂಟೆ ಪ್ರದರ್ಶನ ಮಾಡಿ ನಾವು ಅಭ್ಯಾಸ ಆಗೋಗ್ಬಿಡುತ್ತೆ. ಅವ್ರು ಏನ್ ಹೇಳ್ತಾರೆ, 10 ನಿಮಿಷ ನಿಮಗೆ 10 ನಿಮಿಷದಲ್ಲಿ ಮುಗಿಸ್ಬೇಕ್ರಿ ಅಂತ. 10 ನಿಮಿಷದಲ್ಲಿ ನಾವ್ ಏನ್ ಹೇಳಕ್ಕಾಗತ್ತೆ? ಈ ಕಾಫಿ ಕುಡಿಯೋದು ಹಿಂಗ್ ಇಟ್ಟು ಅಷ್ಟೊತ್ತಿಗೆ 10 ನಿಮಿಷ ಮುಗ್ದೋಗ್ಬಿಡುತ್ತೆ. ಬಟ್ ನಾವು ಇಡೀ ಕಥೆಯನ್ನ 10 ನಿಮಿಷಕ್ಕೆ ಇಳಿಸ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡ್ಬೇಕಲ್ಲ, ಅದಕ್ಕೆ ನಾವು ಸ್ಕಿಟ್ ಅಂತ ಮಾಡ್ಕೊಳ್ತೀವಿ. ಒಂದು ಕಾಮಿಡಿ ಸ್ಕಿಟ್ ಮಾಡ್ಕೊಂಡಿರ್ತೀವಿ, ಒಂದ್ ಯಾವ್ದಾದ್ರು ಮೆಸೇಜ್ ತಗೊಂಡಿರ್ತೀವಿ, ಇಲ್ಲ ರಾಮನ್ ಬಗ್ಗೆ ತಗೊಳ್ತೀವಿ, ಇಲ್ಲ ಒಂದು ರಾಜನ ಬಗ್ಗೆ ತಗೊಳ್ತೀವಿ, ಇನ್ಯಾವುದೋ ಒಂದು ದೇವಿ ಬಗ್ಗೆ ತಗೊಳ್ತೀವಿ. ಈ ತರದ ಕಥೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ, ನೀವು ಸಂಪೂರ್ಣವಾಗಿ ನೀವು ವೃತ್ತಿ ಪ್ರವೃತ್ತಿ ಎಲ್ಲವೂ ನಿಮ್ದು ರಂಗಭೂಮಿ. ಇಡೀ ಜೀವನವೇ ಒಂದು ರಂಗಭೂಮಿ. ನನ್ನ ಉಸಿರೇ ರಂಗಭೂಮಿ, ನನ್ನ ಕಲೆಯೇ ಜೀವನ. ಹಾಗಾಗಿ ನಾನು ಬೇರೆ ಉದ್ಯೋಗನೇ ಇಲ್ಲ. ಇಡೀ ನನ್ನ 365 ದಿವಸನೂ ನಾನು ಇದೇ ಜೀವನದಲ್ಲಿ ಬದುಕ್ತಾ ಇದ್ದೀನಿ. ಹಾಗಾಗಿ ನನ್ನ ಕಲೆಯೇ ನನ್ನ ಉಸಿರು, ಕಲೆಯೇ ನನ್ನ ಜೀವನ, ಕಲೆಯೇ ನನ್ನ ಇದಕ್ಕೆ ಈಗ ಸಾಕಷ್ಟು ನಮಗೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಅಂದ್ರೆ ಆಗಿದ್ದಷ್ಟು ಸಪೋರ್ಟ್ ಈಗಿಲ್ಲ. ಮುಂಚೆ ಏನ್ ಮಾಡ್ತಿದ್ರು, ಕಲಾವಿದ್ರು ಕಡಿಮೆ ಇದ್ರು, ಸಪೋರ್ಟ್ ಜಾಸ್ತಿ ಇತ್ತು. ಈಗ ಕಲಾವಿದ್ರು ಜಾಸ್ತಿ ಆಗಿದ್ದಾರೆ, ಸಪೋರ್ಟ್ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ಸಿಗುವಂತ ಒಂದಿಷ್ಟು ದಾನಿಗಳು ಬರ್ಬೇಕು. ನಮಗೆ ಮುಂಚೆ ದಾನಿಗಳು ತುಂಬಾ ಜನ ಇದ್ರು. ಇವಾಗ ಏನಾಗಿದೆ, ಇತ್ತೀಚೆಗೆ ಬಂದಂತ ಮಾಧ್ಯಮಗಳು ಇರ್ಬೋದು, ಬದಲಾವಣೆಗಳು ನೀವೇನ್ ಕೊಡ್ತಾ ಇದ್ರೆ, ಈಗ ನಾವ್ ಯಾರಾದ್ರೂ ಅವರಿಂದ ಒಂದು 5,000 ಇಸ್ಕೊಂಡೆ ಅಂದ್ರೆ 5,000 ನಿಮ್ಗೆ ಎಲ್ಲಿಂದ ಬಂತು, ಹೇಗ್ ಬಂತು ಕೇಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಹಿಂದೆ ರಾಜ ಮಹಾರಾಜರು ಕಲೆಗಾಗಿ ಸಾಕಷ್ಟು ನಮಗೆ ಅವಕಾಶಗಳನ್ನ ಕೊಡ್ತಾ ಇದ್ರು. ಯಾರೋ ಒಬ್ಬ ರಾಜರು ಕರೆದ ಅಥವಾ ಯಾರು ದೊಡ್ಡ ದೊಡ್ಡ ದಾನಿಗಳು, ನೋಡ್ರಿ ಅಪ್ಪ ಒಂದ್ 10,000 ಕೊಡ್ತೀವಿ, ನೋಡಿ ನಾಟಕ ಮಾಡಪ್ಪ ಅನ್ನೋರು. ಈಗ ಎಲ್ಲಿದಾರ ಆ ತರ? 10,000 ನಿಮ್ಗೆ ಯಾಕೆ ಕೊಡ್ಬೇಕ್ರಿ ಅಂತ ಹೇಳಿ ನಾಟಕ ನೋಡೋರೇ ಇಲ್ಲ, ಬರೋರೇ ಇಲ್ಲ. ನಿಮ್ಮನ್ನ 100 ಸಲ ಕರೆದ್ರು ಬಿಸಿ ಇದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ. ಈ ಒಂದು ಮೊಬೈಲ್ ಬಂದ್ಮೇಲಂತೂ ನೀವು ಎಲ್ಲಿ ಮನೆಯಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿದ್ರು ಅಲ್ಲಿದ್ದೀನಿ ಅಂತ ಹೇಳೋ ಸುಳ್ಳು ಇದು ಬಂದ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ಒಂದು ಪ್ರಪಂಚ ಹೇಗಾಗಿದೆ ಅಂದ್ರೆ, ನಿಮಗೆ ಕುಂತಿರೋ ಜಗತ್ತನ್ನ ನೋಡುತ್ತೆ ಈ ಮೊಬೈಲ್. ಒಂದು ಬರೀ ಹಿಂಗ ಅಂದ್ರೆ ಸಾಕು, ಇಡೀ ಜಗತ್ತೆಲ್ಲ ನಿಮಗೆ ತೋರಿಸ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಅಲ್ಲಿ ಬಂದು 2 ಅವರ್ ಏನೋ ಬಸ್ಸಲ್ಲಿ ಬರೋದು, ನಡ್ಕೊಂಡ್ ಬರೋದು, ವೆಹಿಕಲ್ ಅಲ್ಲಿ ಬರೋದು, ಜಂಜಾಟದಲ್ಲಿ ಯಾಕೆ ಬಂದು ನೋಡ್ಬೇಕು? ನೀವು ಮಾಡೋದನ್ನ ಇಲ್ಲಿ ಹಾಕಿ ಹಾಕ್ತೀರಿ, ನಾವು ನೋಡ್ತೀವಿ ಅನ್ನೋ ಮನಸ್ಥಿತಿಗೆ ಇವತ್ತು ಜನಗಳು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಮನಸ್ಥಿತಿನ ಬದಲಾಯಿಸ್ಬೇಕು ಅಂದ್ರೆ ಇದು ಮತ್ತೆ ಬದಲಾವಣೆ ಆಗ್ಬೇಕು, ಕಾಲನೇ ಬದಲಾವಣೆ ಆಗ್ಬೇಕು. ಇವತ್ತು ಎಷ್ಟು ಜನ ಡಿಜಿಟಲೀಕರಣ ಆಗಿದಾರೋ ಅದೆಲ್ಲ ಕೂಡ ಮತ್ತೆ ನಮ್ಮ ಕಳಿಸುತ್ತೆ ಅನ್ನೋ ನಮ್ಮ ಒಂದು ಆಶಾ ಭಾವನೆ ಇದೆ. ಯಾಕೆಂದ್ರೆ ಇಂದಿನ ಜಗತ್ತು ಹೇಗಿತ್ತು, ಬಹಳ ಅದ್ಭುತವಾದಂತ ಜಗತ್ತು. ನಮಗೆ ಈಗ ಇನ್ನೊಂದು 10 ವರ್ಷ ಚೆನ್ನಾಗಿರುತ್ತೆ ಫ್ಯೂಚರ್. ಇನ್ನು ಮುಂದೆ ಬರುವಂತ ಜನರೇಷನ್ ಇದೆಯಲ್ಲ, ಬದುಕೋದು ಬಹಳ ಕಷ್ಟ ಅಂತ ನನ್ನ ಒಂದು ಒಪಿನಿಯನ್. ಯಾಕೆಂದ್ರೆ ಈಗ ನಮಗೆ ಒಂದಿಷ್ಟು ಬದುಕಲಿಕ್ಕೆ ಬೇರೆ ಬೇರೆ ದಾರಿಗಳೆಲ್ಲ ಇದೆ. ಯಾರೋ ಒಂದು ಪರಿಚಯ ಹೆಂಗೋ ಬದುಕ್ತೀವಿ. ಮುಂದೆ ಬರೋಂಥವ್ರು ಬರೇ ಕಂಪ್ಯೂಟರು, ಮೊಬೈಲು, ಫೇಸ್ಬುಕ್, ಟ್ವಿಟ್ಟರು, ಇದ್ರಲ್ಲೇ ಅವರ ಲೈಫ್ ಇದೆ. ಜೀವನ ಅಲ್ಲ, ಲೈಫೇ ಅದು ಬಿಟ್ರೆ ಬೇರೆ ಅವನಿಗೆ ಬದುಕೋಕ್ ದಾರಿನೇ ಇಲ್ಲ. ನೀವೇನೇ ಮಾಡ್ಬೇಕು, ಕಂಪ್ಯೂಟರ್ ಎತ್ಕೊಳ್ತಾನೆ, ಏನೇ ಮಾಡ್ಬೇಕು, ಮೊಬೈಲ್ ಎತ್ಕೊಳ್ತಾನೆ. ಬಟ್ ನಮಗೆ ಹಂಗಲ್ಲ, ನಿಮಗೆ ಇದು ಬೇಡವಾ, ಇಟ್ಬಿಟ್ಟು ಬೇರೆ ಕೆಲಸ ಮಾಡೋದ್ರೆ ಮಾಡ್ತೀವಿ, ಕಸ ಗುಡಿಸ್ಬೇಕಾ ಕಸ ಗುಡಿಸಿ, ಇನ್ನೇನೋ ಜೀವನ ಮಾಡ್ಬೇಕಾ ಮಾಡ್ತೀವಿ. ಬಟ್ ಅವ್ರಿಗೆ ಹಂಗ ಆಗೋದಿಲ್ಲ. ಅವ್ರ ಲೈಫ್ ಏನಿದ್ರು ಅದ್ರಲ್ಲೇ ಜೀವನ ಆಗೋದು. ಅವ್ರು ಬರ್ತಾ ಬರ್ತಾ ಫ್ಯೂಚರ್ ಬಹಳ ಕಷ್ಟ ಅಂತ ನನ್ನ ಒಂದು ಅಭಿಪ್ರಾಯ. ನೀವು ನಿಮ್ಮ ವೃತ್ತಿ ಪ್ರವೃತ್ತಿ, ಜೀವನ, ಉಸಿರು, ಬದುಕು ಎಲ್ಲ ರಂಗಭೂಮಿ ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಸಪೋರ್ಟ್ ಕೂಡ ಕಡಿಮೆ ಅಂತ ಹೇಳ್ತಾ ಇರಿ. ಸೊ ನಿಮ್ಮ ಕಾಸ್ಟ್ಯೂಮ್ಸ್ ಇರ್ಬೋದು, ನಿಮ್ಮ ತಂಡವನ್ನ ನಡೆಸ್ಕೊಂಡು ಹೋಗೋದಿರ್ಬೋದು, ನೀವು ಪ್ರತಿಯೊಂದು ಸ್ಕೂಲು ಕಾಲೇಜ್ಗಳಿರ್ಬೋದು ಅಥವಾ ಹಳ್ಳಿಗಳಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ಬೇಕಂತ ಹೇಳಿದಾಗ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ. ತುಂಬಾ ನಿಮಗೆ ಅದನ್ನ ಹೇಗೆ ನೀವು ನಿಭಾಯಿಸ್ತೀರಿ? ಮೇಡಮ್, ನಮಗೆ ಹಣದ ಅವಶ್ಯಕತೆ ನೋಡಿ. ಈಗ ಒಂದು ಕಾಸ್ಟ್ಯೂಮ್ ತರಬೇಕಂದ್ರೆ ಒಂದು ಕಾಸ್ಟ್ಯೂಮ್ ಬೆಲೆ, ಒಂದು ಭರತನಾಟ್ಯ ತಗೋಬರ್ಬೇಕಂದ್ರೆ 800 ರೂಪಾಯಿ ಒಂದು ಕಾಸ್ಟ್ಯೂಮ್ ಗಾಡಿ. ಅದೇ ಒಂದು ರಾಜನ್ ಡ್ರೆಸ್ ತರಬೇಕಂದ್ರೆ ಮಿನಿಮಮ್ 700 ರೂಪಾಯಿ ತಗೊಳ್ತಾರೆ. ಆ ತರ ನಾವು ಯಾವುದೇ ಒಂದು ಕಾನ್ಸೆಪ್ಟ್ ಇರುವಂತ ನಾಟಕ ತಗೊಂಡಾಗ ಇಡೀ ಅಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಮೇಕಪ್ ಮಾಡೋ ಅಂತ ಕೂಡ ಎಲ್ರಿಗೂ ಕೂಡ ಹಣದ ಅವಶ್ಯಕತೆ ಇದೆ. ಅವರು ಅವತ್ತು ಪೇ ಮಾಡಿದ್ರೆ ನಿಮಗೆ ನಾಟಕ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ನಾಟಕ ನಾನು ಪ್ರೊಡಕ್ಷನ್ ಕಟ್ತೀನಿ ಅಂದ್ರೆ ಮಿನಿಮಮ್ 20,000 ರೂಪಾಯಿ ಇವತ್ತಿನ ಅಟ್ ಪ್ರೆಸೆಂಟ್, ಅದು ಕಡಿಮೆ ಇದ್ರಲ್ಲಿ. ಈಗ ನಮ್ಮ ಆತ್ಮೀಯ ಪರಿಚಯ ಇರೋದ್ರಿಂದ ಸೊ ನಾನೊಂದು 5,000 ಕೊಡಕ್ಕಾಗಲ್ಲಪ್ಪ, ಒಂದ್ 2,000 ಕೊಡ್ತೀನಿ ಅನ್ನೋರು ನೀವು ತಗೋಬಹುದು. ಬಟ್ ಕಮರ್ಷಿಯಲ್ ಆಗಿ ನೋಡಕ್ಕಾಗಲ್ಲ ರಂಗಭೂಮಿನಲ್ಲಿ. ಇದೇನಂದ್ರೆ ಒಂದು ಕೊಂಡುಕೊಳ್ಳುವಿಕೆ ಅಥವಾ ಅಂತಾರಲ್ಲ. ಸೊ ನೀವು ಇವತ್ತು ನನಗೊಂದು ಕೆಲಸ ಮಾಡ್ಕೊಟ್ರೆ ನಾಳೆ ನಿಮ್ಗೊಂದು ಕೆಲಸ ಮಾಡ್ಕೊಡ್ತೀನಿ ಅನ್ನೋದಿದ್ರಲ್ಲೇ ರಂಗಭೂಮಿನ ಬೆಳೆಸಲಿಕ್ಕೆ ಸಾಧ್ಯ ಇದೆ.
ಸೊ ಆ ರೀತಿನಲ್ಲಿ ಒಂದು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಒಂದು 20,000 ರೂಪಾಯಿ 25,000 ರೂಪಾಯಿ ಬೇಕಾಗತ್ತೆ ಇವತ್ತು. ಸೊ ಅದನ್ನ ಕೆಲವೊಂದು ನಾವು ನಮ್ಮ ಡಿಪಾರ್ಟ್ಮೆಂಟ್ಗಳು ಯಾವುದೋ ಒಂದು ರೀತಿಯಲ್ಲಿ ಮುಂಚೆ ಪ್ರಾಯೋಜನೆ ಅಂತ ಕೊಡ್ತಾ ಇದ್ರು, ಅದನ್ನ ವರ್ಷದಲ್ಲಿ 1-2 ಕೊಡ್ತಾ ಇದ್ರು, ಅದನ್ನ ಅದಿಟ್ಕೊಂಡು ಮಾಡ್ತಾ ಇದ್ವಿ. ಇನ್ನೊಂದು ನಮಗೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಒಂದಿದೆ. ಸೊ ಅದ್ರ ಅಂಡರಲ್ಲಿ ನಮ್ದು ರೆಪರ್ಟರಿ ತರ ಒಂದು ನಮ್ಮ ಇನ್ಸ್ಟಿಟ್ಯೂಷನ್ ಅನ್ನ ಮಾಡ್ಕೊಂಡಿದ್ವಿ. ಸೊ ಮುಂಚೆ ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ರು, ನಮಗೆ 6,000 ರೂಪಾಯಿ ಒಬ್ಬ ಕಲಾವಿದರಿಗೆ ಅಂತ ಕೊಡುವಂಥದ್ದು ನಮಗೆ. ಸೊ ಒಂದು 5 ಜನಕ್ಕೆ 6 ಜನಕ್ಕೆ ಈ ತರ ಬರ್ತಾ ಇತ್ತು. ಅದೇನು ನಮಗಿನ್ನು 2 ವರ್ಷಗಳಿಂದ ಇನ್ನು ಬಂದಿಲ್ಲ. ಸೊ ಬರುತ್ತೆ, ಖಂಡಿತ ಬರುತ್ತೆ. ಸೊ ಅಲ್ಲಿವರೆಗೆ ಕಾಯುವ ಒಂದು ತಾಳ್ಮೆ ಇದೆಯಲ್ಲ, ಬಟ್ ನಾವು ಪ್ರೊಸೀಜರ್ ಮಾಡ್ಕೊಂಡು ಹೋಗ್ಲೇಬೇಕು, ನಾಟಕಗಳು ಮಾಡ್ಲೇಬೇಕು. ಅವ್ರು ಕೊಟ್ಟಿಲ್ಲ ಅಥವಾ ಕೊಡ್ತಾರೆ ಅಂತ ಕಾಯೋಂಗಿಲ್ಲ. ಸೊ ಈಗ ಒಂದು ಸಂಸ್ಥೆನ ರಿನ್ಯೂವಲ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋಂಥ ಪರಿಪೂರ್ಣ ನಮ್ಮ ಇದನ್ನ ಕೆಲಸಗಳನ್ನ ಮಾಡ್ತಾನೆ ಹೋಗ್ಬೇಕು. ಸೊ ಈ ವರ್ಷ ನಾ ಒಂದು 5 ಶೋ ಮಾಡ್ತೀನಿ, ಮುಂದಿನ ವರ್ಷಕ್ಕೆ ಒಂದು 5 ಶೋ ಮಾಡ್ತೀನಿ. ಈ ತರ ನಿರಂತರವಾಗಿ ಕಾರ್ಯಕ್ರಮ ಚಟುವಟಿಕೆ ಮಾಡ್ಕೊಂಡು ಹೋಗ್ತಾನೆ ಬೇಕಾಗುತ್ತೆ. ಸೊ ಅದಕ್ಕೆ ಈಗ ನೀವು ಹೇಳಿದಾಗೆ ಹಿಂದೆ ಸಪೋರ್ಟ್ ಜಾಸ್ತಿ ಇತ್ತು, ಈ ಕಲಾವಿದರು ಜಾಸ್ತಿ ಆಗ್ತಾ ಬಂದಾಗ ಸಂಘ ಸಂಸ್ಥೆಗಳು ಜಾಸ್ತಿ ಆಗ್ತಾ ಇದೆ, ಆಮೇಲೆ ಆರ್ಗನೈಸೇಷನ್ಗಳು ಜಾಸ್ತಿ ಆಗ್ತಾ ಇದೆ, NGOಗಳು ತುಂಬಾ ಬೆಳೀತಾ ಇದೆ. ಸೊ ಹಾಗಾಗಿ ಸಪೋರ್ಟ್ ಸ್ವಲ್ಪ ಕಡಿಮೆ ಆಗ್ತಿದೆ. ಆ ಸಪೋರ್ಟ್ ಅನ್ನು ನಾವು ಮತ್ತೆ ಹೆಚ್ಚಿಸ್ಬೇಕು ಅನ್ನೋ ನಮ್ಮ ಒಂದು ಏನಂತ ಕೋರಿಕೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳಾಗಿರ್ಬೋದು, ನಮ್ಮ ಕಲಾ ಪೋಷಕರಾಗಿರ್ಬೋದು, ಸೊ ಜನಸ್ನೇಹಿತರಾಗಿರ್ಬೋದು, ಆಮೇಲೆ ಇಂಥವರೆಲ್ಲ ಕೂಡ ಮುಂದೆ ಬಂದಾಗ ನಮ್ಮ ಕಲೆಯನ್ನ ಬೆಳೆಸ್ಲಿಕ್ಕೆ, ನಮ್ಮ ಚಲನಚಿತ್ರ ಆಗಿರ್ಬೋದು, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಯಾವುದೇ ಕಲಾವಿದರು ಬೆಳೆಯಲಿಕ್ಕೆ ಅನ್ನದಾತರು ನಮಗೆ ಬೇಕು. ಸೊ ಅವರಿಂದಲೇ ನಮ್ಮ ಕಲೆ ಉಳಿಬೇಕು. ಕಲೆ ಉಳಿಬೇಕಂದ್ರೆ ಅವ್ರು ಇರಬೇಕು. ಅದನ್ನ ಉಳಿಯೋದೊಂದೇ ಅಲ್ಲ, ಇದು ನೋಡ್ಲಿಕ್ಕೆ ಪ್ರೇಕ್ಷಕರು ಬೇಕು. ಸೊ ಆ ಪ್ರೇಕ್ಷಕರನ್ನು ಕೂಡ ಮತ್ತೆ ಮತ್ತೆ ಕಳಿಸ್ಬೇಕು. ಅವರೆಲ್ಲ ನಮ್ಮ ಥಿಯೇಟ್ರಿಗೆ ಬರಬೇಕು, ಸಿನಿಮಾಗಳನ್ನ ನೋಡ್ಬೇಕು, ಧಾರಾವಾಹಿಗಳನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ನಾಟಕಗಳನ್ನ ನೋಡ್ಬೇಕು. ಯಾಕಂದ್ರೆ ನಾಟಕ ಬದುಕುವ ಮಾರ್ಗವನ್ನ ಕೊಡುತ್ತೆ. ಸೀರಿಯಲ್ ಈಗಿನ ಸೀರಿಯಲ್, ಬಟ್ ಸೀರಿಯಲ್ ಒಳ್ಳೆ ಉತ್ತಮ ಸೀರಿಯಲ್ಗಳು ಇರ್ಬೋದು, ಆದರೆ ನಮ್ಮ ಎಲ್ಲ ನಿರ್ದೇಶಕರಲ್ಲಿ ಒಂದು ಮನವಿಯನ್ನ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಇನ್ನ ಮುಂದೆ ಮಾಡುವಂತ ಯಾವುದೇ ಧಾರಾವಾಹಿಗಳು ಕೂಡ ನಮ್ಮ ಸಮಾಜಕ್ಕೆ ಒಳಿತನ ಬಯಸುವಂತದ್ದಾಗಲಿ, ಒಂದು ಸಂಸ್ಕಾರದ ಇರುವಂತದ್ದಾಗ್ಲಿ, ಒಂದು ಕುಟುಂಬವನ್ನ ಒಳ್ಳೆಯ ಮಾರ್ಗದಲ್ಲಿ ಬೆಳೆಸುವಂತ ನಿಟ್ಟಿನಲ್ಲಿ ಒಂದು ಕಥೆಯನ್ನ ತೆಗೆದುಕೊಂಡು ಹೋದ್ರೆ ನಮ್ಮ ಸಮಾಜಕ್ಕೆ ಬಹಳ ಗಂಭೀರವಾಗಿರುವಂತ ಒಂದು ಸ್ಟ್ರಾಂಗ್ ಸಮಾಜವನ್ನ ಕಟ್ಟಬಹುದು, ಒಳ್ಳೆಯ ಸಂಸ್ಕಾರಿತವಾದ ಸಮಾಜವನ್ನ ಕಟ್ಟಬಹುದು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಕೇಳ್ಕೊಳ್ಳೋದೊಂದೇ, ಒಳ್ಳೆಯ ಸಂಸ್ಕಾರ ಇರುವಂಥದ್ದು ಒಂದು ಕುಟುಂಬವನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಂಥದ್ದಕ್ಕೆ ಒಳ್ಳೆಯ ಕಥೆಗಳನ್ನ ಮಾಡಿ, ನಮ್ಮ ಯುವ ಮಿತ್ರರಲ್ಲಿ ಯುವತಿಯರಲ್ಲಿ ಒಳ್ಳೆಯ ಸಂದೇಶ ಸಾರುವಂತ ಕೆಲಸಗಳನ್ನ ಮಾಡಿ. ನಮ್ಮ ಇವತ್ತೇನಾಗಿದೆ, ಬೇರೆ ಬೇರೆ ಯುವಕರು ಬೇರೆ ಬೇರೆ ದಾರಿಗಳನ್ನ ಹಿಡಿತಾ ಇದ್ದಾರೆ. ಅವರ ಮನಸ್ಸನ್ನ ಚಂಚಲತೆಗೊಳ್ಳುವಂತ ಯಾವುದೇ ಕಥೆಗಳನ್ನು ತರಬಾರ್ದು. ಅವರಿಗೆ ಒಳ್ಳೆಯದನ್ನೇ ಬಯಸುವಂಥದ್ದು. ಒಬ್ಬ ಅಕ್ಕ, ತಂಗಿ, ತಮ್ಮ, ಅಣ್ಣ, ಒಂದು ಆ ಕುಟುಂಬ ಹೇಗಿರುತ್ತೆ, ಅವರಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅನ್ನೋ ಒಂದು ಭಾವನೆಗಳನ್ನೇ ಬೆಳೆಸ್ಬೇಕೇ ಹೊರತು, ಈಗ ಒಬ್ಬರಿಗೆ 3 ಜನ ಹೆಂಡ್ತಿದ್ರು, ಒಬ್ಬರಿಗೆ 4 ಜನ ಹೆಂಡ್ತಿದ್ರು, ಒಬ್ರಿಗೆ 5 ಜನ ಹೆಂಡ್ತಿದ್ರು, ಅವ್ರನ್ನ ಹೆಂಗ್ ಸಾಯಿಸ್ಬೇಕು, ಅತ್ತೆ ಹೆಂಗ್ ಸಾಯಿಸ್ಬೇಕು, ಮಗಳನ್ನ ಹೆಂಗ್ ಸಾಯಿಸ್ಬೇಕು, ಇವರೇ ಐಡಿಯಾಗಳು ಕೊಟ್ರೆ ಅವ್ರಿಗೆ ಇನ್ನೂ ಈಸಿ ಆಗತ್ತಲ್ವಾ. ಪಾಪ ನಿಮ್ ಮುಗ್ಧರಾಗಿರ್ತೀರ, ನಿಮ್ಗೇನು ಗೊತ್ತೇ ಇರಲ್ಲ. ಯಜಮಾನ್ರು ಬಹಳ ಬರ್ತಾರಪ್ಪ, ಅವ್ರಿಗೆ ನೋಡ್ಕೋಬೇಕಂದ್ರೆ ನಿಮ್ ಮನ್ಸಲ್ಲಿ ಇರುತ್ತೆ. ಇವತ್ತು ಲೇಟಾಗಿ ಬಂದಾರ, ಅವ್ರಿಗೆ ಯಾಕೆ ಲೇಟಾಗಿ ಬಂದ ಅನ್ನೋದು ಅವ್ರಿಗೆ ಹೇಳ್ಕೊಟ್ರೆ ಏನಾಯ್ತು, ನಿಮ್ಮ ಮನಸ್ಸಲ್ಲಿ ಬೇರೆ ಬದಲಾವಣೆ ಆಗ್ಬಿಡುತ್ತೆ. ಆ ಮನಸ್ಸುಗಳು ಆಗ್ಬಾರ್ದು. ಸೊ ನಿಮಗೆ ಅವ್ರು ಒಳ್ಳೆಯವರಾಗಿನೇ ಇರ್ಬೇಕೇ ಹೊರತು, ಅವ್ರು ಇಡೀ ದಿವಸ ನಿಮಗೆ ಕಷ್ಟ ಬಿದ್ದಿರ್ತಾರೆ. ಒಂದು ಸಂಸಾರ ನಡೆಸ್ಬೇಕಂದ್ರೆ ಒಬ್ಬ ಗಂಡು ಮಗು ಅಥವಾ ಗಂಡಸು ಅವನಿಗೆ ಒಂದು ಕೆಲಸ ಮಾಡ್ಬೇಕು, ಬರೀ ಅವ್ನು ತರೋಂಥ ಒಂದು 10,000 ರೂಪಾಯಿ ಸ್ಯಾಲ್ರಿ ಏನಕ್ಕೂ ಸಾಕಾಗಲ್ಲ. ಅದಕ್ಕೆ ಅವ್ನು ಬೇರೆ ಬೇರೆ ಕೆಲಸಗಳು ತೊಡಸ್ಕೊಂಡಿರ್ತಾನೆ. ಎಷ್ಟೆಲ್ಲಾ ಕಷ್ಟ ಬಿದ್ದು ಅವ್ನ ಮನೆಗೆ ಬಂದಾಗ ಅವ್ನು ಪ್ರೀತಿಯಿಂದ ನೋಡ್ಕೋಬೇಕಾದ ಸಂದರ್ಭ ಸಮಯ ಇವತ್ತಿನ ಕಾಲದಲ್ಲಿ ಇದೆ. ಅವ್ರು ನೀವು ಬಂದ ತಕ್ಷಣ ಹರ್ಟ್ ಮಾಡೋದು, ಇನ್ನೇನೋ ಮಾಡೋದು, ಅವ್ರನ್ನ ಅಂದಾಗ ಏನಾಗತ್ತೆ, ನಾಳೆ ದಿವಸ ಬೇರೆ ರೀತಿನಲ್ಲಿ ಟರ್ನ್ ಓವರ್ ಆಗುತ್ತೆ. ಸೊ ಆ ತರದ ಇದು ಬೇಡ ಅಂತ. ಸೊ ಅವ್ರು ಬಂದಾಗ ಹೇಗ್ ನೋಡ್ಕೋಬೇಕು ನೀವು ಹೇಳ್ಕೊಡಿ, ಅದನ್ನ ಮಾಧ್ಯಮದವರು ಕಥೆನಲ್ಲಿ ಹೇಳಿ ನೋಡಮ್ಮ ಬಂದಾಗ. ಆ ತರ ಅವಾಗ ಏನಾಗುತ್ತೆ, ಆ ಮನಸ್ಥಿತಿ ಬೆಳೀತಾ ಯಾರು ಕೂಡ ಕ್ರೂರಿಗಳು ಆಗ ಸಾಧ್ಯನೇ ಇಲ್ಲ. ಅತ್ತೆ ಸ್ಥಾನ, ಮಗಳ ಸ್ಥಾನ, ತಂಗಿ ಸ್ಥಾನ ಅವ್ರಿಗೆ ಹೇಳ್ಕೊಡಿ ನೀವು. ಈಗ ಎಲ್ಲ ವಿಲನ್ಗಳು ಮಾಡಿ ಇಟ್ಬಿಟ್ಟಿದ್ದಾರೆ ಇವಾಗೆಲ್ಲ, ಗೊತ್ತಾಯ್ತಾ? ಎಲ್ಲ ಸೀರಿಯಲ್ ನೋಡಿ ಎಲ್ಲ ವಿಲನ್ಗಳು ಆಗ್ತಾ ಇದ್ದಾರೆ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಅದು ಯಾಕೆ? ನಮ್ಮ ಸಮಾಜ ಕಟ್ಟೋ ರೀತಿನಲ್ಲಿ ಹೇಳಿ ನೀವು ಅವ್ರ ಮನಸ್ಥಿತಿಗಳನ್ನ ಬದಲಾವಣೆ ಮಾಡಿ, ಒಳ್ಳೆ ರೀತಿನಲ್ಲಿ ಹೇಳಿ ಅವ್ರನ್ನ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಕಾಣಿಸ್ಬೇಕು, ಮನೆಗೆ ಬಂದ್ರೆ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡೋಂಥ ಕಥೆಗಳು ಬರ್ಲಿ. ನಮ್ಮಲ್ಲಿ ಪುರಾಣ ಪುಣ್ಯ ಕಥೆಗಳು ಲಕ್ಷಾಂತರಗಳು ಇದಾವೆ, ವೇದಗಳಿದಾವೆ, ಸಂಸ್ಕಾರ ಬೆಳೆಯುವಂತ ಒಳ್ಳೊಳ್ಳೆ ಅದ್ಭುತ ಕಾದಂಬರಿಗಳಿದಾವೆ, ಕಥೆಗಳಿದೆ. ಅದನ್ನೆಲ್ಲ ಯಾಕೆ ತಗೊಳಲ್ಲ ಜನ? ನಾವು ಸಮಾಜಕ್ಕೆ ಒಳ್ಳೇದ್ ಕೊಟ್ರೆ ಒಳ್ಳೇದ್ ತಗೊಳ್ತಾರೆ. ನೀವು ಮನೆಗೆ ಬಂದವ್ರಿಗೆ ಒಳ್ಳೊಳ್ಳೆ ಬಿಸಿ ಒಳ್ಳೆ ಮುದ್ದೆ, ಸಾಂಬಾರು ಇದೆಲ್ಲ ಮಾಡ್ಕೊಟ್ರೆ ಆರಾಮ್ ಊಟ ಮಾಡ್ತಾರೆ.
ಅದೇ ಬೇಡದಿರೋ ವಸ್ತು ಇಟ್ಟು ಏನಾಗುತ್ತೆ, ಒಂಚೂರು ತಿಂದ್ಬಿಟ್ಟು ಕೈತ್ಕೊಳ್ಕೊಂಡು ಹೋಗ್ಬಿಡ್ತಾರೆ. ಅದು ಆಗ್ಬಾರ್ದು. ಮನಸ್ಫೂರ್ತಿಯಾಗಿ ಊಟವನ್ನ ಬಡಿಸುವಂತ ಸಮಾಜ ನಮ್ದಾಗ್ಬೇಕು. ಸೊ ಅಂತ ಸ್ಥಿತಿ ಮುಂದೆ ಬರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನನಗೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಫಿಲಂ ಮೇಕರ್ ಕೌನ್ಸಿಲಿನ ಬಹಳ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತೀನಿ. ಸರ್ ಆಕ್ಚುಲಿ ಒಳ್ಳೆ ಮಾತನ್ನ ಹೇಳಿದ್ರು. ದೃಶ್ಯ ಮಾಧ್ಯಮ ಅಂತ ಹೇಳುದು ಒಳ್ಳೇದನ್ನ ಬಿಂಬಿಸುವಂತಹ ಒಂದು ಮಾಧ್ಯಮ ಆಗ್ಬೇಕೇ ಹೊರತು ನೆಗೆಟಿವ್ ಅನ್ನ ಸ್ಪ್ರೆಡ್ ಮಾಡೋದು ನ್ಯೂಸ್ಗಳಲ್ಲಿರ್ಬೋದು, ಧಾರಾವಾಹಿಗಳಲ್ಲಿರ್ಬೋದು, ಸಿನಿಮಾಗಳಲ್ಲಿರ್ಬೋದು, ಅಥವಾ ಇತ್ತೀಚಿನ ನಾಟಕದ ವೇದಿಕೆಗಳಲ್ಲಿರಬಹುದು. ಒಳ್ಳೆಯ ಸಂದೇಶಗಳನ್ನ ಕೊಡಿ. ಒಂದು ಸಂಸಾರ ಕೂಡಿ ಬಾಳೋದು ಹೇಗೆ, ಒಂದು ಸಮಾಜ ಸ್ವಾಸ್ಥ್ಯವಾಗಿ ಬಾಳೋದು ಹೇಗೆ, ಈಗಿನ ಭವಿಷ್ಯ, ಈಗಿನ ಯಂಗ್ ಜನರೇಷನ್ ಮುಂದಿನ ಒಂದು ಸ್ಟ್ರಾಂಗ್ ಭವಿಷ್ಯದ ಪ್ರತಿನಿಧಿಗಳಾಗಿ ಬದುಕೋದು ಹೇಗೆ ಅನ್ನೋದನ್ನ ಯಾವುದೇ ಮಾಧ್ಯಮಗಳಿರ್ಬೋದು, ನಾಟಕ, ಸಿನಿಮಾ ಇರ್ಬೋದು, ಧಾರಾವಾಹಿಗಳಿರ್ಬೋದು, ಈ ರೀಲ್ಸ್ ಮಾಡೋರು ಇರ್ಬೋದು, ಯೂಟ್ಯೂಬ್ ಮಾಡೋರು ಇರ್ಬೋದು, ನ್ಯೂಸ್ ಗಳನ್ನ ಓದೋರು ಇರ್ಬೋದು, ವಿಷಯಗಳನ್ನ ತಿಳಿಸಿದ್ರೆ ಸಾಕು. ಅದರ ಸುತ್ತ ನೆಗೆಟಿವ್ ಅನ್ನ ಹಬ್ಬಿಸದೆ, ನೆಗೆಟಿವ್ ಅನ್ನ ಸೈಡಿಗೆ ಇಟ್ಟು ಬರೇ ಪಾಸಿಟಿವ್ ವಿಚಾರಗಳನ್ನ ತಂದ್ರೆ ಪಾಸಿಟಿವ್ ಅನ್ನೇ ಜನ ಆಕ್ಸೆಪ್ಟ್ ಮಾಡ್ತಾರೆ. ಒಂದು ಸ್ವಾಸ್ಥ್ಯ ಸಮಾಜವನ್ನ ಸೃಷ್ಟಿ ಮಾಡಬಹುದು. ಇದಕ್ಕೆ ಉದಾಹರಣೆ ಹಿಂದೆ ಬರ್ತಿದ್ದಂತಹ ನಾಟಕಗಳನ್ನ ಜನರು ನೋಡಿ, ಅದನ್ನ ಅನುಭವಿಸಿ, ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಉತ್ತಮ ವ್ಯಕ್ತಿಗಳಾಗಿ, ಉತ್ತಮ ಪ್ರಜೆಗಳಾಗಿ ಬದುಕಿದವರು, ಅವರನ್ನ ನೋಡ್ಕೊಂಡು ಬಂದಂತ ಜನರೇಷನ್ಗಳೆಲ್ಲ ನಾವು ಆದಷ್ಟು ಅಳವಡಿಸ್ಕೊಳ್ತಿದೀವಿ, ಬದುಕ್ತಾ ಇದೀವಿ. ಬಟ್ ನಮ್ಮ ನೆಕ್ಸ್ಟ್ ಜನರೇಷನ್ಗಳೆಲ್ಲ ರೀಲ್ಸ್ ಗಳನ್ನ ನೋಡ್ಕೊಂಡು, ಯೂಟ್ಯೂಬ್ ಗಳನ್ನ ನೋಡ್ಕೊಂಡು, ಈಗಿನ ಬರುವ ಧಾರಾವಾಹಿಗಳಿಂದ ಪ್ರೇರೇಪಿತರಾಗಿ ಕೆಟ್ಟ ಸಮಾಜವನ್ನ ನಿರ್ಮಾಣ ಮಾಡೋದು ಬೇಡ ಅನ್ನೋದು ಇವರ ಆಸೆ. ಹಾಗೇನೆ ಇವರ ಒಂದು ಕೋರಿಕೆ ಸರ್ಕಾರಕ್ಕೆ, ರಂಗ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ, ಅವರಿಗೆ ಬರಬೇಕಾದಂತ ಫಂಡ್ಗಳನ್ನ ಅವರಿಗೆ ಯಾವ ರೀತಿ ಈಗಿನ ಅವಶ್ಯಕತೆಗೆ ತಕ್ಕ ಹಾಗೆ ಕೊಡುವಂಥದ್ದು ಸರ್ಕಾರದ ಕಡೆಯಿಂದನೂ ಆಗ್ಲಿ. ಹಾಗೇನೆ ರಂಗಭೂಮಿಯನ್ನ ನಡೆಸ್ಕೊಟ್ಟಿರೋ ದೊಡ್ಡ ದೊಡ್ಡ ನಿರ್ದೇಶಕರಿರ್ಬೋದು ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಿರ್ಬೋದು, ಅವರು ಕೂಡ ಆದಷ್ಟು ನಾಟಕಗಳಿಗೆ ಪ್ರೋತ್ಸಾಹ ಕೊಡ್ಲಿ, ಒತ್ತು ಕೊಡ್ಲಿ. ಹಾಗೆ ಈಗ ಹೊಸಬರಾಗಿ ಬರೋರು ಕೇವಲ ನಾಟಕವನ್ನ ನಾನು ಮುಂದೆ ಸಿನಿಮಾ ಮಾಡಬೇಕು ಅಥವಾ ಧಾರಾವಾಹಿಗಳನ್ನ ಮಾಡಬೇಕು ಅಥವಾ ಎಲ್ಲೋ ಒಂದು ಶೋನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬರಬೇಡಿ. ನಾಟಕವನ್ನ ಕಲೀರಿ, ಅಲ್ಲಿನ ಬದುಕನ್ನ ಕಲೀರಿ, ಪ್ರೀತಿಸಿ, ಆಮೇಲೆ ಅಲ್ಲಿ ಕಲೆಯನ್ನ ಕಲೀರಿ, ಏನು ಪರ್ಫಾರ್ಮ್ ಮಾಡ್ಬೇಕು ಅದನ್ನ ತಿಳಿದ ತಂಡಗಳೊಟ್ಟಿಗೆ ಸೇರ್ಕೊಂಡು ಕಲೀರಿ ಅಂತ ಹೇಳ್ತಾ, ಸರ್ FMC ನೀವು ವಿಡಿಯೋಗಳನ್ನ ನೋಡಿರ್ಬೋದು, ಫಿಲ್ಮ್ ಮೇಕರ್ ಕೌನ್ಸಿಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಮೇಡಮ್, FMC ಇದೆಲ್ಲ ಒಂದು ಅದ್ಭುತವಾಗಿರುವಂತ ಒಂದು ಆರ್ಗನೈಸೇಷನ್. ಸೊ ನಾನು ಹಲವಾರು ನಿಮ್ಮಲ್ಲಿ ಬರ್ತಕ್ಕಂಥ ಯೂಟ್ಯೂಬ್ ಅಲ್ಲಿ ಬರೋಂತ ನಾನು ಇದನ್ನ ನೋಡಿದ್ದೀನಿ. ಒಳ್ಳೊಳ್ಳೆ ಪ್ರತಿಭಾನ್ವಿತರನ್ನ ನೀವು ಪರಿಚಯ ಮಾಡ್ತಾ ಇದ್ದೀರಿ. ಸೊ ಈ ಫಿಲಂ ಮೇಕರ್ಸ್ ಕೌನ್ಸಿಲ್ ಇಂದ ಅನೇಕ ಜಗತ್ತಿಗೆ ನಮ್ಮ ಹೊಸ ಹೊಸ ಪ್ರತಿಭೆಗಳನ್ನ ನೀವು ಕೊಡ್ತಾ ಇದ್ದೀರಿ. ಸೊ ಇಂಥ ಪ್ರತಿಭೆಗಳಿಗೆ ವೇದಿಕೆಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಸೇವೆ ಇದೆಯಲ್ಲ ಒಂದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಈ ಸೇವೆ ಹೀಗೆ ಮುಂದುವರಿಲಿ. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಇಂಥ ಸೇವೆಗಳು ಇಷ್ಟಕ್ಕೆ ನಿಲ್ಲದೆ ನಿರಂತರವಾಗಿ ಹೊಸ ಹೊಸ ಪ್ರತಿಭೆಗಳನ್ನ ಪರಿಚಯಿಸಬೇಕು ಅನ್ನೋ ನನ್ನ ಒಂದು ಉದ್ದೇಶ. ಯಾಕಂದ್ರೆ ನಮ್ಮಲ್ಲಿ ಎಲೆಮರೆಕಾಯಿಗೆ ಕೆಲಸ ಮಾಡಿದಂತ ತುಂಬಾ ಜನ ಇದ್ದಾರೆ, ಅವ್ರಿಗೆ ವೇದಿಕೆ ಸಿಗೋದಿಲ್ಲ. ಆಮೇಲೆ ಅವ್ರು ಕೆಲಸ ಮಾಡಿರ್ತಾರೆ, ನನಗೆ ಯಾಕೆ ಬಿಡಪ್ಪ ಅದು ಅನ್ನೋ ರೀತಿ ತುಂಬಾ ಜನ ಇದ್ದಾರೆ. ಅವ್ರಿಗೆ ದಾರಿ ಹೇಗ್ ಹೋಗ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಎಲ್ಲಿ ಹೋದ್ರೆ ನಮ್ಮ ಪ್ರತಿಭೆನ ಅವ್ರನ್ನ ನಾವು ಹೊರಗೆ ಹಾಕ್ಬೋದು ಅನ್ನೋರು ತುಂಬಾ ಜನ ಇದ್ದಾರೆ. ಎಲೆಮರೆಕಾಯಿ ಕೆಲಸ ಮಾಡಿದಂಥವ್ರು ತುಂಬಾ ಜನ ಇದ್ದಾರೆ. ಯಾಕೆ ಉದಾಹರಣೆ, ನಾನೇ ಕಳೆದ 25 ವರ್ಷಗಳಿಂದ ನಾನು ಈ ಪ್ರಚಾರಕ್ಕೆ ಬಂದವನೇ ಇಲ್ಲ. ಇಷ್ಟೊಂದು ಅಚೀವ್ಮೆಂಟ್ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ನಾನು ಯಾವುದೇ ಪ್ರಚಾರಕ್ಕೆ ಹೋದವನಲ್ಲ. ನನ್ನ ಕೆಲಸ ಆಯ್ತು, ನಾನಾಯ್ತು, ನಾನು ಇದು ಮಾಡ್ಕೊಂಡು ಹೀಗೆ ಬೆಳ್ಕೊಂಡು ಬಂದಿದ್ದೆ. ಬಟ್ ಅದನ್ನ ನಾನು ಇವಾಗ ಗೊತ್ತಾಗ್ತಿದೆ, ಇವಾಗ ಒಂದು ನಾಟಕ ಮಾಡಿದವನು ನಾಳೆ ಬೆಳಗ್ಗೆ ಅವ್ನು ದೊಡ್ಡ ಸೀರಿಯಲ್ಲು ಸಿನಿಮಾದಲ್ಲಿ ನಾಡಿದ ಬೆಳಗ್ಗೆ ದೊಡ್ಡ ಹೀರೋ ಆಗಿ ಅವನು ದೊಡ್ಡ 25 ಲಕ್ಷ ರೂಪಾಯಿ ಕಾರಲ್ಲಿ ಓಡಾಡ್ತಾನೆ. ಬಟ್ ನಾವು ರಂಗಭೂಮಿಯನ್ನೇ ನಂಬಿಕೊಂಡು, ರಂಗಭೂಮಿಯೇ ನನ್ನ ಜೀವನ, ರಂಗಭೂಮಿಯೇ ನನ್ನ ಉಸಿರು ಅನ್ಕೊಂಡು ಬಂದಂತವ್ರು ಇಲ್ಲೇ ಇದೀವಿ. ಸೊ ಅದು ಆಗ್ಬಾರ್ದು. ನೀವು ಹೇಳಿದ ಹಾಗೆ ರಂಗಭೂಮಿಯನ್ನ ಪ್ರೀತಿಸ್ಬೇಕು, ಅದನ್ನ ನಾವು ಮೈಗೂಡಿಸ್ಕೋಬೇಕು. ರಂಗಭೂಮಿ ಯಾವತ್ತು ನಮ್ಮನ್ನ ಬೇರೆ ದಾರಿಗೆ ಕರ್ಕೊಂಡು ಹೋಗಲ್ಲ. ನಮಗೆ ಒಳ್ಳೆ ಅಸ್ತಿತ್ವವನ್ನ ಕೊಡುತ್ತೆ, ನಮಗೆ ಒಳ್ಳೆ ಮನಸ್ಸನ್ನ ಕೊಡುತ್ತೆ, ಒಳ್ಳೆ ಜೀವನ ಕಟ್ಟಿಕೊಳ್ಳುವಂತ ಒಂದು ಮನಸ್ಥಿತಿಯನ್ನ ಅದು ನಮ್ಗೆ ನಿರ್ಮಾಣ ಮಾಡುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ರಂಗಭೂಮಿಗೆ ಬೆಲೆಯನ್ನ ಕೊಡಿ, ರಂಗಭೂಮಿಯನ್ನ ಪ್ರೀತಿಸಿ, ರಂಗಭೂಮಿಯನ್ನ ಅಪ್ಕೊಳ್ಳಿ ಅಂತ ಹೇಳಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ನಮ್ಮ ಜೀವನವೇ ಒಂದು ರಂಗಭೂಮಿ, ಈ ಪ್ರಪಂಚವೇ ಒಂದು ರಂಗಭೂಮಿ. ಹಾಗಾಗಿ ನಾವೆಲ್ಲ ನಾಟಕ ದಾರಿಗಳು, ಪಾತ್ರಧಾರಿಗಳು. ಆ ಶಿವ ಅಂತ ಒಬ್ಬ ಭಗವಂತ ಏನಿದೆ, ನಾವು ನಮ್ಮನ್ನ ಹಿಡಿದು ಆಟ ಆಡಿಸ್ತದೇನೆ. ನಾವಿರುವುದು ಸ್ವಲ್ಪ ದಿನಗಳಾದ್ರೂ ಕೂಡ ಒಳ್ಳೆಯ ಸಂದೇಶ ಭರಿತವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟು ಹೋಗ್ಬೇಕೆನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ.
ಸೊ ಹಾಗಾಗಿ ನಮ್ಮ ಜೀವನ ಬಹಳ ಪವಿತ್ರವಾದಂಥದ್ದು ನನ್ನ ಹೇಳ್ತೀನಿ. ಮನುಷ್ಯ ಜನ್ಮ ಇದೆಯಲ್ಲ, ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಹೋಲಿಸ್ಕೊಂಡಾಗ ನಮಗೆ ಮಾತನಾಡುವ ಶಕ್ತಿಯನ್ನ ಕೊಟ್ಟಿದ್ದಾನೆ ಆ ದೇವರು. ನಮಗೆ ಕಣ್ಣುಗಳನ್ನ ಕೊಟ್ಟಿದ್ದಾನೆ, ಪ್ರಪಂಚವನ್ನ ನೋಡಿ, ಒಳ್ಳೇದನ್ನ ನೋಡಿ ಅಂತ ಹೇಳಿ ಇಡೀ ಪ್ರಕೃತಿ ಸೌಂದರ್ಯವನ್ನ ಸವಿಸ್ಬೋದು ಅಲ್ವಾ. ನಾವು ಯಾವ್ದಾವ್ ಸಾಗರ, ಸಮುದ್ರಗಳು, ನೇಚರ್ ಎಲ್ಲ ನೋಡ್ತಾ ಇದ್ರೆ ನಾವು ಎಲ್ಲೋ ಕಳೆದು ಹೋಗ್ತಾ ಇದೀವಿ. ಬಟ್ ಅದನ್ನ ಯಾರು ಇವತ್ತಿನ ಮಕ್ಕಳು ನೋಡ್ಕೊಳ್ತಿಲ್ಲ. ನಾವು ಪ್ರಕೃತಿನೇ ನೋಡಲ್ಲ, ಯಾವುದೇ ಕಾಡಿ ಕರ್ಕೊಂಡು ಹೋಗಿ ಬರಲ್ಲ, ಒಂದು ಪ್ರಾಣಿ ತೋರಿಸಿ ನೋಡಲ್ಲ, ಅದೇ ಮೊಬೈಲ್ ನೋಡಿ ನೋಡ್ತಾರೆ ಅಲ್ವಾ. ನಾವು ನಮ್ಮ ಪ್ರಕೃತಿಯನ್ನೇ ಮರ್ತ್ ಬಿಟ್ಟಿದೀವಿ. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ನಾವು ಏನೋ ಪ್ರಾಣಿ ಪಕ್ಷಿಗಳ ಹೆಸರೇ ಗೊತ್ತಿಲ್ಲ, ನೋಡೇ ಇಲ್ಲ. ಕರಡೆ ನೋಡಿಲ್ಲ, ಜಿರಾಫೆ ನೋಡಿಲ್ಲ, ಸಿಂಹ ನೋಡಿಲ್ಲ, ಹುಲಿ ನೋಡಿಲ್ಲ. ಈ ತರ ನಾವೆಲ್ಲ ಬರೇ ಮೊಬೈಲ್ ಅಲ್ಲಿ ನೋಡುವಂತ ಪ್ರಾಣಿಗಳು ಆಗ್ಬಿಟ್ಟಿದ್ವಿ. ಇದು ಆಗ್ಬಾರ್ದು ಅನ್ನೋದು ನನ್ನ. ವೆರಿ ವೆರಿ ನೈಸ್. ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂಡ್ ಇವ್ರ ಜೊತೆ ಮಾತಾಡ್ತಾ ಅಂದ್ರೆ ರಂಗಭೂಮಿಯಲ್ಲಿ ಇವ್ರು ತೊಡಗಿಕೊಂಡಿರೋದ್ ಇದ್ದಿದ್ರಿಂದನೇ ಇವರಿಗೆ ಜೀವನ, ಮನುಷ್ಯ ಜೀವನ, ಈ ಮೊಬೈಲ್ ಅನ್ನ ಬಿಟ್ಟು ಒಂದು ಬದುಕಿ ಇದೆ ಅನ್ನೋದು ಈಗಿನ ಜನರೇಷನ್ಗೆ ಹೆಂಗ್ ತಿಳಿಸ್ಬೇಕು ಹಂಗ್ ತಿಳಿಸಿದ್ದಾರೆ. ದಯವಿಟ್ಟು ಎಪಿಸೋಡ್ಗಳನ್ನ ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ. ಯಾಕೆಂತ ಹೇಳಿದ್ರೆ ಈಗಿನ ಜನರೇಷನ್ ಇನ್ಕ್ಲೂಡಿಂಗ್ ಮೀ, ನಾನು ನನ್ನ ಮಕ್ಳಿಗೆ ಕೆಲವೊಂದ್ಸತಿ ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ಬಿಡ್ತೀನಿ, ಬಿಕಾಸ್ ನನ್ನ ಕೆಲ್ಸಗಳಾಗ್ಬೇಕು ಅಂತ ಹೇಳ್ಕೊಂಡು. ಇವ್ರು ಹೇಳಿದಾಗ ಎಲ್ಲೋ ಹೊಡೆದಾಗ ಆಗ್ತಾ ಇತ್ತು, ಆಗ್ತಾ ಇತ್ತು. ಹಾಗಾಗಿ ಹೇಳುದು ಇವರ ಅನುಭವದ ಮಾತುಗಳು ಇವುಗಳೆಲ್ಲ. ಇವರು ಪ್ರತಿಯೊಂದು ಮಾತುಗಳನ್ನ ಏನ್ ಹೇಳಿದ್ದಾರೆ ಅದು ಅವರ ಅನುಭವದ ಮಾತುಗಳು. ಅವರ ಜೀವನವೇ ರಂಗಭೂಮಿಯೊಂದಿಗೆ ಏನು ಅಪ್ಕೊಂಡಿದ್ದಾರೆ. ಅವರ ರಂಗಭೂಮಿಯನ್ನ, ಕಲೆಯನ್ನ, ಅದನ್ನೇ ಜೀವನವಾಗಿ, ಅದನ್ನೇ ಉಸಿರಾಗಿ, ಅದನ್ನೇ ಬದುಕಾಗಿ ಕಟ್ಕೊಂಡಿದ್ದಾರೆ. ಇಂಥವರು ಮತ್ತೆ ಇಂಥವರ ತಂಡದಿಂದ ಆದಷ್ಟು ಹೊಸ ಕಲಾವಿದರು ಬರಲಿ, ಅವುಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಆಸ್ತಿಯನ್ನಾಗಿ ಮಾರ್ಪಾಡಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಇದು ಇವತ್ತಿನ ಲೆಟ್ಸ್ ಟಾಕ್. ಟೇಕ್ ಕೇರ್, ಗುಡ್ ಬೈ. ತುಂಬಾ ಧನ್ಯವಾದಗಳು ಮೇಡಮ್. ನಿಮ್ಮ ಫಿಲಂ ಮೇಕರ್ಸ್ ನ ಕೌನ್ಸಿಲ್ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳು ಕೂಡ ಒಳ್ಳೆ ಸಹೃದಯ ಮನಸ್ಸಿನವರು. ನೀವು ಕೂಡ ಇಷ್ಟೊತ್ತು ನನ್ನ ಜೊತೆ ಮಾತನಾಡಿದಂತ ನಿಮಗೂ ಕೂಡ ನನ್ನ ವೈಯಕ್ತಿಕವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಸಂತೋಷ ಇರ್ಬೋದು, ನಮ್ಮ ಫಿಲಂ ಮೇಕರ್ಸ್ ಕೌನ್ಸಿಲ್ ಎಲ್ಲ ನಮ್ಮ ಕಲಾ ಬಂಧುಗಳಿಗೆ, ಕಲಾ ಬಾಂಧವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಶರಣಾರ್ಥಿ. ಥ್ಯಾಂಕ್ ಯು.